ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಕೃಪೆಯಿಂದ ಈ ಒಂದು ದಿನದಲ್ಲೂ ದೇವರ ವಾಕ್ಯವನ್ನು ಹಂಚಲು ತಂದೆ ದೇವರು ಒಂದು ಕೃಪೆ ಕೊಟ್ಟಿದ್ದಾರೆ. ತಂದೆ ದೇವರಿಗೆ ಯೇಸು ಸ್ವಾಮಿ ಮುಖಾಂತರ ಸ್ತುತಿ ಸ್ತೋತ್ರ ಹೇಳುತ್ತಾ ನಿಮಗೂ ನನ್ನ ವಂದನೆಯನ್ನು ಹೇಳುತ್ತಾ ಇವತ್ತಿನ ಪಾಠಕ್ಕೆ ನಾವು ಹೋಗೋಣ. ಆಲ್ರೆಡಿ 8 ಗಂಟೆ ಆಗೋಯಿತು. ನಾನು ಪಾಠ ಒಂದು ಎಷ್ಟೊತ್ತಾಗುತ್ತೋ ಒಂದು ಅರ್ಧ ಗಂಟೆಯಲ್ಲಿ ಮುಗಿಸೋಕ್ಕೆ ನೋಡ್ತೀನಿ. ನಾನು ಮಾತಾಡ್ಬೋದಾ? ಸರಿ, ಓಕೆ. ಅದರಿಂದ ಮುಖ್ಯವಾಗಿ ನಾನು ಸ್ವಲ್ಪ ಟೈಮಲ್ಲಿ ಡಾನಿ ಕ್ಲಿಷ ಸೌರಿ ಹತ್ರ ಮಾತಾಡೋಕ್ಕೆ ಸ್ವಲ್ಪ ಭಯ ಇರುತ್ತೆ ಯಾವಾಗಲೂ. ಏನಕ್ಕೆಂದರೆ ತುಂಬ ಹಿರಿಯರು ಇರೋದ್ರಿಂದ ನಾವು ಹೋಗಿ ಏನು ಅವರಿಗೆ ಬುದ್ಧಿವಾದಗಳನ್ನು ಇಲ್ಲ ದೇವ್ರ ವಾಕ್ಯನ ಹೇಳೋದು ಅನ್ನೋದೊಂದು ಯೋಚನೆ ಯಾವಾಗಲೂ ಇರುತ್ತೆ. ಏನಕ್ಕಂದರೆ ತುಂಬ ವರ್ಷಗಳ ಹಿಂದೆಯಿಂದ ಅವರು ಸತ್ಯದಲ್ಲಿರುವಾಗ ನಮ್ಮನ್ನು ಸತ್ಯದ ದಾರಿ ಆಲೋಚನೆ ಕೊಟ್ಟು ನಡೆಸೋಕ್ಕೆ ಸೌರರು ಮುಂದೆ ಇರುವಾಗ ಅವ್ರ ಮುಂದೆ ಯಾವ ವಿಷಯಗಳನ್ನ ಹೇಳ್ಬೋದು. ನಾವು ಯಾವಾಗಲೂ ಮಾತಾಡಿದ್ದು ಯಾರ ಹತ್ರ ಅಂದರೆ ಸೌರ್ಯ ಹತ್ರ ನಮಗಿಂತ ಸ್ವಲ್ಪ ವಯಸ್ಸಲ್ಲಿ ಕಮ್ಮಿ ಇರೋರ ಹತ್ರ ಮಾತಾಡುವಾಗ ಅವ್ರಿಗೆ ಹೇಳುವಂಥ ಬುದ್ಧಿವಾದಗಳು ಸರಿಯಾದ ರೀತಿಯಲ್ಲಿ ನಾವು ಹಿಂಗೆ ಹೇಳ್ಬೋದು ಅಂತ ಆಲೋಚನೆ ಇರುತ್ತೆ. ಆದರೆ ನಮಗಿಂತ ದೊಡ್ಡ ಹಿರಿಯರುಗಳು ಅನುಭವದಲ್ಲಿ ಅನೇಕ ವಿಷಯದಲ್ಲಿ ಯಾವಾಗಲೂ ನಿರಂತರವಾಗಿ ಆ ಸೇವೆಗಳನ್ನ ಮಾಡ್ತಾ ಇರೋರ ಹತ್ರ ಯಾವ ರೀತಿ ದೇವರ ವಾಕ್ಯನ ಹಂಚ್ಕೊಳ್ಳೋದು ಅನ್ನೋದು ಒಂದು ಭಯ ಇದ್ದೇ ಇರುತ್ತೆ. ಆ ಥರ ವಿಷಯದಲ್ಲಿ ಯೋಚನೆ ಮಾಡುವಾಗ ಸರಿ ಕ್ಯಾರೆಕ್ಟರ್ ಸಬ್ಜೆಕ್ಟ್ ಅಂತೂ ತಗೊಳಕ್ಕಾಗಲ್ಲ. ಅದು ಶುದ್ಧೀಕರಣ ಒಂದು ಪಾಠದ ಮೇಲೆ ಯೋಚನೆ ಮಾಡೋಣ ಅಂತ ಒಂದು ಸ್ವಲ್ಪ ಹೊತ್ತು ಯೋಚನೆ ಮಾಡೋಣ ಅಂತ ಒಂದು ವಾಕ್ಯ ನೋಡಿದ್ವಿ. ಅದೇ ನಾವು ಕೀರ್ತನೆಗಾರ ಹೇಳಿದಂತೆ ವಾಕ್ಯ 51ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಹೊಂದಿದ್ದ ದಿನದಿಂದ ದ್ರೋಹಿಯೇ. ನೋಡಿ, ಅವಾಗ ಈ ವಾಕ್ಯದಲ್ಲಿ ದಾವೀದವರು ತನ್ನ ಬಗ್ಗೆ ಹೇಳುವಂಥದ್ದು. ದಾವೀದು ಇಸ್ರೇಲ್ ದೇಶಕ್ಕೇನೆ ಒಂದು ರಾಜನಾಗಿ ಇರುವಾಗ ದೇವರು ಅಭಿಷೇಕ ಮಾಡಲ್ಪಟ್ಟವರು ಆಗಿರೋದ್ರಿಂದ ಕೂಡ ಎಷ್ಟೋ ಲಕ್ಷ ಜನರಿಗೆ ಒಂದು ರಾಜನಾಗಿರುವಾಗ ಅವರ ಬಾಯಿ ಮಾತಿನಿಂದ ಬರುವಾಗ ಏನಂತ ಒಂದು ದೊಡ್ಡ ವಿಷಯ ಅಂದ್ರೆ, ನಾನು ಮಾತೃ ಗರ್ಭದಿಂದನೂ ನಾನು ಪಾಪಿನೇ, ಹುಟ್ಟಿದ ಅಂದಿನಿಂದನೂ ನಾವು ಪಾಪಿನೇ. ಹಂಗಾರೆ ಒಂದು ರಾಜ ಈ ತರ ಮಾತುಗಳನ್ನ ಹೇಳುವಾಗ ಆ ದೇಶದಲ್ಲಿರುವಂತ ಎಲ್ಲಾ ಮನುಷ್ಯರು ಕೂಡ ಏನ್ ಭಾವನೆ ಬರುತ್ತಂದ್ರೆ, ರಾಜನೇ ಈ ತರ ಒಂದು ಮಾತುಗಳು ಹೇಳಿದ್ಮೇಲೆ ಆ ಸಂಗೀತ ಪುಸ್ತಕದಲ್ಲಿ ಹೇಳಿ ಬರ್ದಿರುವಾಗ ಸಾಧಾರಣವಾಗಿರುವ ನಾವು ಕೂಡ ಹೆಂಗಿದೆ ಪಾಪಿಗಿಲ್ಲ. ಹಂಗಾರೆ ನಾವೇನು ವಿಶೇಷವಾದವರು ಇಲ್ಲ ಅನ್ನೋ ಭಾವನೆ ಆ ಒಂದು ದಿನಗಳಲ್ಲಿ ಸಂಗೀತಗಳು ಓದುವಾಗ ರಾಜರು ದಾವೀದ್ ರಾಜ ಬರೆಯುವಾಗ ಕೀರ್ತನೆಗಳನ್ನ ಆ ಕಾಲದಲ್ಲಿ ಇದ್ದಂತ ಜನರಿಗೆ ಏನಾಗಿರ್ಬೋದು ಅಂದ್ರೆ ತುಂಬಾ ಒಂದು ಯೋಚನೆಗಳು, ತಮ್ಮನ್ನು ದೊಡ್ಡವರು, ತಮ್ಮನ್ನು ಒಳ್ಳೆ ಸ್ಥಿತಿಲಿ ಪಾಪಿನೇ ಇಲ್ಲ ಅನ್ನೋ ಭಾವನೆ ಇದ್ರೂ ನಾನು ಹಂಗಾರೆ ತಾಯಿ ಹೊಟ್ಟೆದಲ್ಲಿ ಇರುವನೇ ಪಾಪಿ ಆಗ್ಬಿಡ್ತೀವಿ ಅನ್ನೋ ಒಂದು ಯೋಚನೆ ದಾವೀದವ್ರು ಕೊಡ್ತಾರೆ. ದೇವ್ರ ಆಗಿರುವಾಗ ಸರಿ ನಮ್ಗೆ ಗೊತ್ತು, ನಾವು ಈ ಕಾಲದಲ್ಲಿ ಸುವಾರ್ಥ ಯುಗದಲ್ಲಿ ಜೀವಿಸ್ತಾರೋ ನಾವು ಕೂಡ ಎಲ್ಲ ಅಪೊಸ್ತಲರು ನಮಗೆ ವೇದ ವಾಕ್ಯದಲ್ಲಿ ಇರುವಾಗ ನಾವೆಲ್ಲ ಕೂಡ ಪಾಪಿನೇ. ಹೆಂಗೆ ಆದಾಮ್ನಿಂದ ನಾನು ಹುಟ್ಟುವಾಗಲೇ ನನಗೆ ಪಾಪ ಹೆಂಗ್ ಬಂತು ಅಂತ ನೋಡುವಾಗ ನಾವು ಆದಾಮಲ್ಲಿ ಹುಟ್ಟಿರೋದ್ರಿಂದ ಆ ಪಾಪದ ಶಾಪ, ಆ ಶಾಪ ಹೊಂದ್ಕೊಂಡು ನಾವು ಹುಟ್ಟಿರೋದ್ರಿಂದ ನಾವು ನೀತಿವಂತರಾಗಿ ಹುಟ್ಟಿದ್ರು ಕೂಡ ಪಾಪಿನೇ, ಪಾಪಿ ಎಂಬ ಸ್ಥಿತಿಯಲ್ಲಿ ಇರ್ತೀವಿ ಅಂತ ಒಂದು ಮನೋಭಾವನೆ ನಮ್ಮಲ್ಲಿ ಬರುತ್ತೆ. ಹಾಗಾದ್ರೆ ಮನುಷ್ಯರು ಒಬ್ಬ ಪಾಪ ಮಾಡಿದ್ರಿಂದ ಎಲ್ಲರೂ ಪಾಪ ಮಾಡಿದಂಗೆ ಆಯ್ತು ಅಂತ ಅಪೊಸ್ತಲ ಪೌಲರು ರೋಮನ್ ಪುಸ್ತಕದಲ್ಲಿ ಹೇಳ್ತಾರೆ. ಅಂದ್ರೆ ಈ ವಾಕ್ಯ, ಈ ತರ ಯೋಚನೆಗಳು, ಈ ತರ ಸತ್ಯವನ್ನು ನಾವು ಅನೇಕ ವಿಷಯದಲ್ಲಿ ನೋಡಿದ್ದೀವಿ. ಅಂದ್ರೆ ಮನುಷ್ಯರು ಎಲ್ಲರೂ ಪಾಪ ಮಾಡಿ ಪಾಪದ ಸಂಬಳ ಮರಣವನ್ನು ಹೊಂದ್ಕೊಂಡಿದ್ದಾರೆ ಅನ್ನೋ ಸತ್ಯ ನಮ್ಗೆಲ್ಲ ತಿಳಿದಿದೆ. ಆಗಿರುವಾಗ ದೇವರಿಂದನೇ, ದೇವರ ಮುಖಾಂತರನೇ ಈ ಪಾಪ ಅನುಮತಿಸಲ್ಪಟ್ಟಿದೆ. ಒಂದು ಪರಿಪೂರ್ಣವಾದ ಮನುಷ್ಯ ಪಾಪ ಮಾಡಿ ದೇವರಿಂದ ಪಾಪಕ್ಕೆ ತಕ್ಕ ಶಿಕ್ಷೆ ಮರಣವನ್ನು ಹೊಂದ್ಕೊಂಡಿದ್ದಾನೆ ಅನ್ನೋದನ್ನ ದೇವರು ಏನ್ ಮಾಡ್ತಾರೆ, ಡಿಕ್ಲೇರ್ ಮಾಡ್ತಾರೆ ಆ 3ನೇ ಅಧ್ಯಾಯದಲ್ಲಿ. ಆ ಮರಣ ಕೂಡ ಹೆಂಗೆ ಬರುತ್ತೆ, ಆ ಮರಣದ ಅವಸ್ಥೆ ಹೆಂಗಿರುತ್ತೆ ಅನ್ನೋದು ಕೂಡ
ಆ 3ನೇ ಅಧ್ಯಾಯ ಕೊನೆಯ ವಾಕ್ಯದಲ್ಲಿ, ಆದಿಕಾಂಡ 3ನೇ ಅಧ್ಯಾಯ ಕೊನೆಯ ವಾಕ್ಯದಲ್ಲಿ ಕೂಡ ಡೀಟೇಲ್ ಹೇಳ್ಬಿಡ್ತಾರೆ. ಅಂದ್ರೆ ಮನುಷ್ಯ ಕುಲ ಏನಾಯ್ತು, ಪಾಪದ ಸಂಬಳದಲ್ಲಿ, ಶಾಪದಲ್ಲಿ ಇದ್ದಾರೆ ಅಂತ ನಮ್ಗೆ ಗೊತ್ತಿದೆ. ಈ ಪಾಪಗಳನ್ನ, ಈ ಪಾಪಿನ ಹೆಂಗೆ ಶುದ್ಧತ್ವಕ್ಕೆ ತರೋದು? ಅಶುದ್ಧರಾಗಿರುವ ನಾವು ಹೆಂಗೆ ಶುದ್ಧರಾಗಬೇಕು? ನಾವೇ ಶುದ್ಧ ಆಗಕ್ಕೆ ಚಾನ್ಸ್ ಇಲ್ಲ ಇಲ್ಲಿ. ಯಾರ ಕಡೆಯಿಂದ ಪಾಪ, ಯಾರ ಕಡೆಯಿಂದ ಅದರ ಸಂಬಳ ಮರಣ ಬಂತೋ ಅವ್ರಿಗೆ ಗೊತ್ತು ಇದನ್ನ ಯಾವ ರೀತಿ ನಿವಾರಣೆ ಮಾಡಬೇಕು ಅನ್ನೋದು. ಆದ್ರೆ ಪಾಪದಲ್ಲಿ ಹುಟ್ಟಿರುವ ನಮಗೆ ಯಾವ ರೀತಿ ನಿವಾರಿಸ್ಕೊಳ್ಳೋದು, ಯಾವ ರೀತಿ ಈ ಪಾಪದಿಂದ ಬಿಡುಗಡೆ ಹೊಂದೋದು ಎಂಬ ಆಲೋಚನೆ ಈ ಪಾಪದಲ್ಲಿ ಹುಟ್ಟಿರುವ ಮನುಷ್ಯರಿಗೆ ಬರಕ್ಕೆ ಸಾಧ್ಯ ಇಲ್ಲ. ಇನ್ನು ಮೇಲು ಪಾಪ ಮಾಡ್ಕೊಂಡು ಆದಾಮನಿಗಿಂತ ದೊಡ್ಡ ದೊಡ್ಡ ಪಾಪಗಳು ಮಾಡುವ ಜ್ಞಾನವನ್ನೇ ಪಡ್ಕೊಂತೀವಿ ಹೊರತು, ಈ ಪಾಪದಿಂದ ಹೆಂಗೆ ಬಿಡುಗಡೆ ಆಗೋಣ, ಈ ಪಾಪದಲ್ಲಿ ಹೆಂಗೆ ಶುದ್ಧೀಕರಿಸಲ್ಪಡಬಹುದು, ಈ ಪಾಪ ನಮ್ಮನ್ನ ಬಿಟ್ಟು, ಈ ಶಾಪ ನಮ್ಮನ್ನ ಬಿಟ್ಟು ಹೆಂಗೆ ಹೋಗಲಾಡಿಸುತ್ತದೆ ಅನ್ನೋ ಒಂದು ಜ್ಞಾನ ಈ ಸಾಧಾರಣ ಮನುಷ್ಯರಿಂದ ಏನ್ ಮಾಡಕ್ಕಾಗಲ್ಲ ಅಂದ್ರೆ ಕಂಡಿಡಿಯಕ್ಕೆ ಆಗ್ಲಿಲ್ಲ. ಅವಾಗ ಯಾವ ಮರಣವನ್ನು ದೇವರು ಕೊಟ್ಟರು ಮನುಷ್ಯನಿಗೆ, ಪಾಪದ ಸಂಬಳ ಮರಣ, ಹಣ್ಣನ್ನು ತಿಂದ್ರೆ ನಿನ್ ಸಾಹಿತ್ಯ ಅಂತ ಹೇಳಿದವ್ರೆ ಆ ಸಾವಿನಿಂದ, ಆ ಶಾಪದಿಂದ, ಆ ಅಶುದ್ಧತ್ವದಿಂದ ಒಂದು ಶುದ್ಧ ಹೆಂಗ ಮಾಡಲ್ಪಡಬೇಕು ಅನ್ನೋದನ್ನ ಅದು ಅವರೇ ಹೇಳ್ಬೇಕು. ಅವ್ರು ಹೆಂಗೆ ಹೇಳ್ಬಿಟ್ರು ನೋಡುವಾಗ, ಹಳೆ ಒಡಂಬಡಿಕೆಯಲ್ಲಿ ಧರ್ಮಶಾಸ್ತ್ರದ ಮುಖಾಂತರ ಏನ್ ಮಾಡ್ಬಿಟ್ರು, ಅನೇಕ ಬಲಿಗಳ ಮುಖಾಂತರ ಬಲಿಗಳನ್ನ ದೇವರು ದೇವ ದರ್ಶನ ಗುಡಾರದಲ್ಲಿಯೋ ಆ ಒಂದು ಹೊಸ ಆಫೀಸ್ನ ದೇವ್ರು ಎಸ್ಟಾಬ್ಲಿಷ್ ಮಾಡೋದೇ ಈ ಪಾಪ ಶುದ್ಧೀಕರಣ ಹೆಂಗ್ ಮಾಡಬೇಕು, ಹೆಂಗೆ ಒಂದು ಮನುಷ್ಯನ ಪಾಪ ಶುದ್ಧೀಕರಣ ಆಗುತ್ತೆ, ಯಾವ ಬಲಿಗಳು ಯಾವ ಪಾಪನ ಶುದ್ಧ ಮಾಡುತ್ತೆ, ಆ ಒಂದು ಪರಿಜ್ಞಾನವನ್ನು ದೇವರು ಮನುಷ್ಯರಿಗೆ, ಮುಖ್ಯವಾಗಿ ಯಹೂದ್ಯರಿಗೆ ಪಾಪದಿಂದ ಬಿಡುಗಡೆ, ಪಾಪದಿಂದ ಕ್ಷಮಾಪಣೆ, ಪಾಪ ಹೆಂಗೆ ಶುದ್ಧೀಕರಿಸಲ್ಪಡುತ್ತದೆ ಎಂಬ ವಿಷಯಗಳನ್ನ, ಎಂಬ ಸತ್ಯಗಳನ್ನ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಧರ್ಮಶಾಸ್ತ್ರ ಮುಖಾಂತರ ತಿಳಿಸ್ತಾರೆ ಅಂತ ನೋಡ್ತೀವಿ. ಸೊ ಆಗಿರುವಾಗ ನಾವು ಧರ್ಮಶಾಸ್ತ್ರದಲ್ಲಿ ಹೋಗಿ ನಾವು ಅನೇಕ ವಿಷಯಗಳನ್ನ ನೋಡಿರ್ತೀವಿ. ನಾನು ಡೈರೆಕ್ಟ್ ಆಗಿ ಬಂದ್ಬಿಡ್ತೀವಿ, ಧರ್ಮಶಾಸ್ತ್ರಗಳು ಹೋಗಲ್ಲ, ಅದು ಧರ್ಮಶಾಸ್ತ್ರ ಮುಖಾಂತರ ತಿಳಿಸಿದ್ರು ಅಂತ ನಮ್ಗೆ ಗೊತ್ತಿದೆ. ಆದ್ರೆ ನಾವು ಇವಾಗ ಧರ್ಮಶಾಸ್ತ್ರ ಕಾಲದಲ್ಲಿ ನಾವು ಇಲ್ಲದೆ ಇರೋದ್ರಿಂದ, ನಾವು ಸುವಾರ್ಥ ಯುಗದಲ್ಲಿ ಇರೋದ್ರಿಂದ ನಮ್ಗೆ ಈಸಿ ಮೆಥಡ್ ಆಗಿ ಏನ್ ಮಾಡ್ಬಿಟ್ರೆ ಅಂದ್ರೆ, ಈಸಿಯಾಗಿ ಅರ್ಥ ಆಗೋಕೆ ನಮ್ಮನ್ನ ನಾವು ಹೆಂಗೆ ಶುದ್ಧ ಮಾಡ್ಕೋಬಹುದು ಅನ್ನೋ ಪರಿಜ್ಞಾನವನ್ನು ಈ ಸುವಾರ್ಥ ಯುಗದಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ಅನೇಕ ವಾಕ್ಯಗಳ ಮುಖಾಂತರ ನಮಗೆ ಬರೆಯಲ್ಪಟ್ಟಿದೆ. ನೋಡಿ, ಹಳೆ ಒಡಂಬಡಿಕೆ ಓದಕ್ಕೆ ಹೋದ್ರೆ ದೋಷ ಪರಿಹಾರಕ ಯಜ್ಞ, ಆಮೇಲೆ ಸರ್ವಾಂಗ ದೋಹ ಬಲಿ, ಸಮಾಧಾನದ ಬಲಿ, ಮೊನ್ನೆ ಬ್ರದರ್ ಕೂಡ ತಗೊಂಡ್ರು, ಥಾಮಸ್ ಬ್ರದರ್ ಕೂಡ ಮೊನ್ನೆ 5 ಬಲಿ ಬಗ್ಗೆ ತುಂಬಾ ವಿಶೇಷವಾಗಿ ತಗೊಂಡ್ರು. ಒಬ್ಬೊಬ್ರು ಟ್ಯಾಲೆಂಟು, ಧರ್ಮಶಾಸ್ತ್ರದಲ್ಲಿ ಒಂದು ವಿಷಯಗಳನ್ನ ತೆಗೆದು ಹಂಗೆ ಟೈಪ್ ಮಾಡುವಾಗ ಒಂದು ಒಳ್ಳೆ ಪಾಠ ನಮ್ಗೆ ಸಿಗುತ್ತೆ. ನಾನು ಹಳೆ ಒಡಂಬಡಿಕೆ ಹೋಗದೆ ಅಂತೆ ಹೊಸ ಒಡಂಬಡಿಕೆಯಲ್ಲಿ ನಾವು ಹೆಂಗೆ ಶುದ್ಧೀಕರಿಸಲು ಪಡ್ಬೋದು ಅನ್ನೋದನ್ನ ಟೈಪ್ ಆಗ್ತಾ ಹೋದ್ರೆ ಡೈರೆಕ್ಟ್ ಆಗಿ ಏನ್ ಮಾಡೋದಂದ್ರೆ ವಾಕ್ಯಗಳನ್ನ ನೋಡೋಣ. ಮೊದಲನೇದಾಗಿ ನಾವು ಪಾಪಿ ಅಂತ ನಾವು ಕೂಡ ಸುವಾರ್ಥ ಯುಗದಲ್ಲಿ ಪಾಪಿ ಅಂತ ನಾವು ಅರ್ಥ ಮಾಡಿದ್ಮೇಲೆ ನಮ್ಮನ್ನ ನಾವು ಹೆಂಗೆ ಶುದ್ಧೀಕರಿಸಲ್ಪಡ್ಬೋದು. ಶುದ್ಧೀಕರಿಸಲ್ಪಡಕ್ಕಿಂತ ಮುಂಚೆ ನಮ್ಮ ಮನಸ್ಸಲ್ಲಿ ನಮ್ಗೆ ಒಬ್ಬೊಬ್ರಿಗೆ ಯೋಚನೆ ಇರಬೇಕು, ನಾನು ಪಾಪಿ ಏನೋ ಮನೋಭಾವನೆ ಇರಲೇಬೇಕಾಗುತ್ತೆ. ಸೊ ಅವರು ಕೂಡ ಸ್ಟಾರ್ಟಿಂಗ್ ಪ್ರಾರ್ಥನೆ ಮಾಡ್ಬಿಟ್ರು, ಪೂರ್ವ ಕಾಲದಲ್ಲಿ ನಾವೆಲ್ಲ ಹೆಂಗಿದ್ವಿ. ಎಫೆಸದವರಿಗೆ 2ನೇ ಅಧ್ಯಾಯ 2ನೇ ವಾಕ್ಯ. ನೀವು ಪೂರ್ವದಲ್ಲಿ ಅಪರಾಧಗಳನ್ನು, ನೋಡಿ, ಪೂರ್ವದಲ್ಲಿ ಅಪರಾಧಗಳನ್ನು, ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ಈ ಇಹ ಲೋಕದ ಅನುಸಾರವಾಗಿ ನಡೆಯುವವರಾಗಿದ್ದು, ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವನನ್ನು ಅವಿಧೇಯತ್ವಕ್ಕೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ಈ ತರ ಅಂಧಕಾರದ ಲೋಕಾಧಿಪತಿ ಏನ್ನ ಮಾಡಿ ಇಟ್ಟಿದನೋ ಅದ್ರ ಪ್ರಕಾರ ನಡೀತಾ ಇದ್ರಿ ನೀವು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ನೆಕ್ಸ್ಟ್ 3ನೇ ವಾಕ್ಯ ಓದಿ. ಪೂರ್ವದಲ್ಲಿ ಅವಿಧೇಯರಾಗಿದ್ದು
ಶರೀರ ಭಾವದ ಆಶೆಗಳಿಗೆ ನೋಡಿ, ಅಧೀನರಾಗಿ ಶರೀರ ಭಾವದ ಆಶೆಗಳಿಗೆ ಅಧೀನರಾಗಿದ್ದೀರಿ. ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೋಡಿ, ಶರೀರಕ್ಕೂ ನೆರವೇರಿಸುತ್ತಾ ಈ ಶರೀರದಲ್ಲೂ ದೇವರು ಈ ಶರೀರ ಉಂಟು ಮಾಡಿರುವ ಅಂಗಗಳು ಪಾಪಕ್ಕೆ ಪ್ರೇರೇಪಣೆ ಮಾಡುತ್ತೆ. ಅಂಗಗಳು ಇದು ಒಂದು ತರವಾದ ಪಾಪಗಳು. ಇದು ಯಾರು ಕ್ರಿಯೇಟ್ ಮಾಡಬೇಕಾಗಿಲ್ಲ. ನಮ್ಮ ಬಾಡಿನಲ್ಲೇ ನಮಗಿರುವ ಅಂಗಗಳು 5 ಸೆನ್ಸಸ್ ಇರ್ತೀವಲ್ಲ, ಕಣ್ಣು, ಕಿವಿ, ಈ ನಾಲಿಗೆ, ಈ ಚರ್ಮ, ಈ 5 ಸೆನ್ಸು, ನೆಕ್ಸ್ಟ್ ನಮ್ಮಲ್ಲಿ ಇರುವ ಅಂಗಗಳು ಏನು ಅದು ತನ್ನಷ್ಟು ತಾನೇ ಪಾಪಗಳನ್ನ ಮಾಡ್ಕೊಳ್ಳೋ ಶಕ್ತಿ ಇದೆ. ಅದಕ್ಕೆ ಅದರ ಆಸೆಗಳನ್ನ ತೀರಿಸ್ಕೊಳ್ಳೋ ಶಕ್ತಿ ಇದೆ. ಎಕ್ಸಾಂಪಲ್ ನೋಡಿ, ಬಾಯಿ ಚೆನ್ನಾಗಿರುತ್ತೆ, ಏನಿರಲ್ಲ, ಮುಂದ್ಗಡೆ ಒಂದು ಉಪ್ಪಿನಕಾಯಿ ಕೊಡಿ, ಅದು ಆಟೋಮೆಟಿಕ್ ಏನಾಗುತ್ತಂದ್ರೆ ಬಾಯಿ ಊರುತ್ತೆ ನಿಮ್ಗೆ. ಹಂಗೆ ಏನೋ ಆಟೋಮೆಟಿಕ್ ಆಗಿ ಆಕ್ಟ್ ಆಗುತ್ತೆ. ಆ ಥರನೇ ಈ ನಮ್ಮ ಅಂಗಗಳು ಒಂದೊಂದು ಕಣ್ಣು ನೋಡಿದ ತಕ್ಷಣ, ಯಾವುದೋ ಒಂದು ಸುಂದರವಾದ ನೋಡಿದ ತಕ್ಷಣ ಈ ಕಣ್ಣು ಇಚ್ಛಿಸುವುದಕ್ಕೆ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಪ್ರೇರೇಪಣೆ ಆಗ್ತಾ ಇರುತ್ತೆ. ಇದು ನಮ್ಮ ಅಂಗಗಳಿಂದ ಕೂಡ ಪಾಪ ಪ್ರೇರೇಪಣೆ ಬರುತ್ತೆ. ನೆಕ್ಸ್ಟ್ ಅದೇ ಓದಿ, ಶರೀರ ಇಚ್ಛೆಗಳು. ಆಮೇಲೆ ಮಿಕ್ಕದವರಂತೆ ಸ್ವಭಾವ ಸಿದ್ಧರಾಗಿ ನೋಡಿ, ಅದು ಮೇಲೆ ವಾಕ್ಯ ಒಂದೊಂದ್ಸಲ ಓದಿ. ಅದು ಸಂಬಂಧಪಟ್ಟ ಇಚ್ಛೆಗಳನ್ನು ಶರೀರ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ಶರೀರ ಮನಸ್ಸುಗೆ ಸಂಬಂಧಪಟ್ಟ ಆ ಮಾತು ಇನ್ನೊಂದ್ಸಲ ಓದಿಸ್ತಾರಂಗೆ. ಶರೀರ ಮತ್ತು ಮನಸ್ಸು, ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ಹಾಗೆ ಮನಸ್ಸಿಗೆ ಸಂಬಂಧಪಟ್ಟದ್ದು ಇದೆ. ಅಂದ್ರೆ ನಮ್ಮ ಶರೀರದ ಅಂಗಗಳಿಗೆ ಸಂಬಂಧಪಟ್ಟ ಪಾಪಗಳು ನಮ್ಮಲ್ಲಿ ವ್ಯಕ್ತವಾಗ್ತಾ ಇರುತ್ತದೆ. ನಮ್ಮ ಮನಸ್ಸಿಗೆ ಇಷ್ಟಪಟ್ಟಿದೆ, ನಮ್ಮ ಹೃದಯಕ್ಕೆ ಇಷ್ಟವಾದದ್ದು, ಟೇಸ್ಟ್ ಆಗಿರೋದು, ಅದಕ್ಕೆ ಇವತ್ತು ಪಾಪ ದಿನ ದಿನ ದಾಗ್ತಾ ಇರೋದು. ಈ ಅಂಗಗಳಿಂದ ತನ್ನಕ್ಕೆ ತಾನೇ ಉಂಟಾಗೋ ಪಾಪಗಳು ಇದೆ, ಅದು ಈಸಿಯಾಗಿ ಗೆಲ್ಬೋದು. ಆದ್ರೆ ನಾವು ನಮ್ಮ ಮನಸ್ಸಿಗೆ ನೋಡಿ, ಒಂದೇ ಊಟನ ಡಿಫ್ರೆಂಟ್ ಆಂಗಲ್ ಅಲ್ಲಿ ತಿನ್ನಕ್ಕೆ ಆಸೆ ಪಡ್ತೀವಿ. ಅದನ್ನ ನೀವು ಹಂಗೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಯಾವ್ದಕ್ಕೆಲ್ಲ ಹಂಗೆ ಮಾಡ್ತೀವಿ ಅಂತ ನೋಡಿ. ಒಂದೇ ವಿಷಯ, ಒಂದು ಬೇಸಿಕ್ ಆಗಿ ಅದು ಊಟ ಮಾಡ್ಬೇಕಷ್ಟೇ. ಊಟ ಬೇಕು. ಆದ್ರೆ ಏನಾಗುತ್ತೆ ಅಂದ್ರೆ, ಅದೇ ಊಟನ ಬೇರೆ ಬೇರೆ ವಿಧದಲ್ಲಿ, ಬೇರೆ ಬೇರೆ ಖಾರಗಳಾಕಿ, ಬೇರೆ ಬೇರೆ ಮಸಾಲೆಗಳಾಕಿ, ಬೇರೆ ಬೇರೆ ಥಿಂಕಿಂಗ್ ಥಾಟ್ ಅಲ್ಲಿ ಈ ಮನಸ್ಸು ಅದನ್ನ ಕಂಡಿಡ್ತಾ ಇರುತ್ತೆ. ಅದಕ್ಕೆ ಮೆನುಸ್ ಇವತ್ತು ಊಟ ಒಂದ್ ಕಾಲದಲ್ಲಿ ಬರೀ ಮುದ್ದೆ ಸಾರು ಇದ್ದು, ಸ್ವಲ್ಪ ಅನ್ನ ಸಾರು ಇದ್ದು, ಇವಾಗ ಏನಕ್ಕೆ ಇದ್ದು ಡಿಫ್ರೆಂಟ್ ಟೇಸ್ಟ್ ಮೆನು ಕಾರ್ಡ್ಸ್ ಹೋಟೆಲ್ ನೋಡಿದ್ರೆ ಇಷ್ಟು ದೊಡ್ಡ ಮೆನು ಕಾರ್ಡ್ ಕೊಡ್ತಾರೆ, ಡಿಫ್ರೆಂಟ್ ಟೇಸ್ಟ್ಸ್. ಅದು ಮನಸ್ಸಿನ ಆಸೆಗಳು, ಈ ಅಂಗಕ್ಕೆ ಬೇಕಾಗಿಲ್ಲ ನೋಡಿ. ಆಗಿರುವಾಗ ಮನಸ್ಸು ಕೂಡ ಸಂಬಂಧಪಟ್ಟಿದ್ದು. ಅದೇ ರೀತಿ ಬೋಧನೆ ವಿಷಯದಲ್ಲ ಸರಿ, ನಮ್ಮ ಕಿವಿಯಿಂದ ಕೇಳೋದು, ಒಂದು ವಿಗ್ರಹಕ್ಕೂ ಪೂಜೆ ಮಾಡೋದು ಅಷ್ಟೇ, ಒಂದು ಮರಕ್ಕೆ ಪೂಜೆ ಮಾಡಬೇಕು, ಒಂದು ಯಾವುದೋ ಒಂದು ಮನುಷ್ಯನ ಪೂಜೆ ಮಾಡಬೇಕು, ಇಷ್ಟೇ ಒಂದು ಯೋಚನೆ ಬಂದಿರುತ್ತೆ ಸ್ಟಾರ್ಟಿಂಗ್. ಆಮೇಲೆ ಹೋಗ್ತಾ ಹೋಗ್ತಾ ಆ ಮನಸ್ಸು ಏನು ಇಚ್ಛೆ ಪಡುತ್ತೆ ಅಂದ್ರೆ ಡಿಫ್ರೆಂಟ್ ಆಂಗ್ಲಲ್ಲಿ ಶಿಲೆಗಳ ಮಾಡಬೇಕು. ಒಂದು ಶಿಲೆ ಇತ್ತು, ಸ್ವಲ್ಪ ಶಿಲೆಗಳ ಸುಂದರವಾದ ಅಲಂಕಾರ ಮಾಡಿ ಪೂಜೆ ಮಾಡಕ್ ಹೋಗ್ತಾರೆ. ಹೋಗ್ತಾ ಕಾಲದಲ್ಲಿ ಕಾಲ ಕಲಿತಾ ತನ್ನ ಮನಸ್ಸಿಗೆ ಯೋಚನೆ ಮಾಡಿದ ಏನಂತ ಮಾಡ್ತಾನೆ ಅಂದ್ರೆ, ಮನುಷ್ಯ ಒಂದು ಶಿಲೆನ ಕಿತ್ತಾನೆ, ಅದಕ್ಕೆ ಬಟ್ಟೆ ಇಲ್ದೇನೆ ಒಂದು ಶಿಲೆನ ಏನ್ ಮಾಡ್ಬಿಡ್ತಾರೆ, ಕೆತ್ಬಿಟ್ಟು ಅದನ್ನು ಆರಾಧನೆ ಮಾಡಕ್ಕೆ, ಅದನ್ನು ದೇವ್ರ ತರ ಮಾಡೋ ಯೋಚನೆಗೆ ಏನ್ ಮಾಡ್ತಾನೆ ಮನುಷ್ಯ ಬರ್ತಾನೆ. ಅಂದ್ರೆ ವಿಗ್ರಹದ ಆರಾಧನೆಗಳಲ್ಲೇ ಈ ಮುಕ್ಕೋಟಿ ದೇವರುಗಳಿಗೆ ಹೋಗುತ್ತೆ ಅಂದ್ರೆ ಅದ್ರ ಮನಸ್ಸಿನ ಯೋಚನೆಗಳು, ಆ ಮನಸ್ಸಿಗೆ ಇಷ್ಟವಾದಂಥದ್ದು. ಈ ರೀತಿ ಪಾಪಗಳಲ್ಲಿ ಲೆಕ್ಕ ಮಾಡ್ಕೊಂಡು ಡಿಫ್ರೆಂಟ್ ಈ ತರ ಯೋಚನೆಗಳು ಬಂದಿರುತ್ತೆ ಮನಸ್ಸು ತಕ್ಕಂಬಂದು. ಅದನ್ನ ಫಿನಿಶ್ ಮಾಡ್ಬಿಡಿ. ಮಿಕ್ಕದರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೇವೆ. ಇದೆಲ್ಲ ಏನ್ ಮಾಡ್ತಾ ಇದೆ ಅಂದ್ರೆ, ದೇವರ ಪ್ರೀತಿಗೆ ಏನಾಗ್ತಿಲ್ಲ, ಒಳಗಾಗ್ತಿಲ್ಲ, ದೇವರ ಕೋಪಕ್ಕೆ ಏನಾಗ್ತಿದೆ. ಒಂದೊಂದು ವಾಕ್ಯಗಳಿರುತ್ತೆ, ಸ್ವಲ್ಪ ಆಮೇಲೆ ಇವಾಗ ಬೇಸಿಕ್ ಆಗಿ ಈ ರೀತಿ ಜೀವನ ಮಾಡೋದು ಅವಶ್ಯ. ಆಮೇಲೆ ಆದ್ರೆ ಅದನ್ನೇ ಮನಸ್ಸು ಯೋಚನೆ ಮಾಡಿ, ಆಲೋಚನೆ ಮಾಡಿ, ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಪಾಪಗಳ ಮಾಡಕ್ಕೆ ಪ್ರೇರೇಪಗಳು ಮಾಡ್ಕೊಳ್ಳುವಾಗ ದೇವರ ಕೋಪ ಅಧಿಕವಾಗಿ ಜಾಸ್ತಿ ಆಗ್ತಾ ಇರುತ್ತೆ ಅನ್ನೋದೇ ನೋಡ್ತೀವಿ. ಸರಿ, ಓಕೆ, ಇದೆಲ್ಲ ನಮ್ಗೆ ಗೊತ್ತಿರುವಂತ ವಿಷಯಗಳು. ಸರಿ, ಈ ತರ ವಿಷಯಗಳಿಂದ ನಾವು ಒಂದ್ ಕಾಲ ದೂರದಲ್ಲಿದ್ದ ನಮ್ಮನ್ನ ಈ ತರ ಸ್ಥಿತಿಯಲ್ಲಿ ನೀವೆಲ್ಲ ಇದ್ರಿ ಅಂತಾನೆ ಅಪೊಸ್ತಲ ಪೌಲ್ ಅವರು ಎಫೆಸ ಪಟ್ಟದವ್ರಿಗೆ ಹೇಳ್ತಾ ಇರೋದು. ಆದ್ರೆ ಇವಾಗಲಾದ್ರೂ ನೀವು ಹತ್ರಕ್ಕೆ ಬಂದ್ಬಿಟ್ಟು ದೇವರ ಕೋಪಕ್ಕೆ ಗುರಿಯಾಗಿದ್ದ ನೀವು ದೇವರ ಹತ್ರಕ್ಕೆ
ಬಂದ್ಬಿಟ್ರಿ. ಆದ್ರೆ ದೇವ್ರ ಹತ್ರ ಬಂದ್ಮೇಲೆ ನೀವು ತಿರ್ಗಾ ಬ್ಯಾಕ್ ಏನು ಮಾಡ್ಬಿಡ್ತಿದೆ, ಬ್ಯಾಕ್ ಈ ಹೆಸರನ್ನ ಇಟ್ಕೊಂಡು, ದೇವರ ಹೆಸರನ್ನ ಇಟ್ಕೊಂಡು, ದೇವರ ಮಗನ ಹೆಸರು ಇಟ್ಕೊಂಡು, ಇದನ್ನೇ ಬ್ಯಾಕ್ ಮಾಡ್ಕೊಂಡು, ಯಾವ ರೀತಿ ದೇವ್ರಿಗೆ ದೂರ ಇರುವಾಗ ನೀವು ಇದ್ರೋ ಅದನ್ನ ಈ ಹೆಸರಲ್ಲಿ ಮಾಡಕ್ ಹೋಗ್ಬಾರ್ದು ಅನ್ನೋದೇ ದೇವರ ನೆಕ್ಸ್ಟ್ ಮಾತುಗಳು ಬರ್ತಾ ಇರುತ್ತೆ. ಸರಿ, ಓಕೆ, ಇದು ಈ ರೀತಿ ನಮ್ಮ ಸ್ಥಿತಿ ಇದೆ, ನಾನು ಹಿಂಗೆ ಇದ್ದೆ ಅಂತ ಅನ್ನೋದಕ್ಕೆ ನಾವು ಈ ವಾಕ್ಯನ ಜ್ಞಾಪಕ ಇಟ್ಕೊಳ್ಳೋಣ. ಸರಿ, ಇಷ್ಟಿಗೆ ಇಲ್ಲಿ ನಿಲ್ಸಿಬಿಟ್ಟು ನಾವ್ ಹೆಂಗೆ ಶುದ್ಧ ಆಗ್ಬೋದು? ಇದೇ ಎಲ್ಲಾ ಮನುಷ್ಯರ ಸ್ಥಿತಿ ಇದೇನೆ. ಎಫೆಸದವರಿಗೆ 2ನೇ ಅಧ್ಯಾಯ 3ನೇ ವಾಕ್ಯ ಮತ್ತು 51:5, ಆದಾಮನಿಂದ ಹುಟ್ಟಿದ ಮನುಷ್ಯರ ಎಲ್ಲಾ ಸ್ಥಿತಿ ಹೀಗೆ. ಸರಿ, ಇದರಿಂದ ನಾವು ಹೆಂಗೆ ಶುದ್ಧೀಕರಿಸಲ್ಪಡ್ತೀವಿ? ದಿನೇ ದಿನೇ ಇದೊಂದು ಬೇಸಿಕ್ ಕ್ಲಾಸ್ ತಾನೇ ಇರುತ್ತೆ ನಿಮಗೆ. ಬೇಸಿಕ್ ಕ್ಲಾಸ್ ತರನೇ ಆಕ್ಚುಲಿ ಇದು. ಈ ಬೇಸಿಕ್ ಸ್ವಲ್ಪ ಟೈಮ್ ಮರ್ತು ಬಿಡ್ತೀವಿ ನಾವು. ಅದಕ್ಕೆ ನಾನು ನನ್ನ ಯೋಚನೆಗೆ ಬರಲಿ ಅಂತಾನೆ ಈ ತರ ಒಂದು ಥಾಟ್ಗಳು ಯೋಚನೆ ಮಾಡಿದೆ. ಮೊದಲನೇದಾಗಿ, ನಾನು ಶುದ್ಧೀಕರಿಸಲಾಗ್ಬೇಕಾರೆ, ನಾನು ಶುದ್ಧ ಆಗ್ಬೇಕಾರೆ, ನಾನಲ್ಲಿ ಶುದ್ಧೀಕರಣ ಆಗ್ಬೇಕಾರೆ, ನಾನು ಶುದ್ಧ ಒಂದು ದೇವರಿಗೆ ಶುದ್ಧ ಮನುಷ್ಯನಾಗಿ ಆಗ್ಬೇಕಾರೆ ನಾನೇನ್ ಮಾಡ್ಬೇಕು? ಅಂದ್ರೆ ಈ ಲೋಕದಲ್ಲಿ ಮನುಷ್ಯರು ಏನ್ ಮಾಡ್ಬೋದು ಅಂದ್ರೆ, ಏನ್ನ ಕ್ರಿಯೆ ಮಾಡ್ಬೇಕು? ನಾನೇನ್ ಮಾಡ್ಬೇಕಾಗಿಲ್ಲ, ಆಲ್ರೆಡಿ ದೇವ್ರು ಮಾಡಿ ಇಟ್ಟಿದ್ದಾರೆ. ಅದನ್ನ ಗಮನಿಸ್ಬೇಕು, ಅದನ್ನ ಮನ್ಸಿಗೆ ತಗೋಬೇಕು, ಅದರಿಂದ ನಾನು ಶುದ್ಧ ಆಗ್ತಾ ಇರ್ಬೇಕು. ಅಂದ್ರೆ ದೇವ್ರು ಆಲ್ರೆಡಿ ನಾವು ಶುದ್ಧ ಆಗೋಕ್ಕೋಸ್ಕರ ಒಂದು ಏರ್ಪಾಡು ಮಾಡಿಟ್ಟಿದ್ದಾರೆ. ಅದು ಏನಂದ್ರೆ ಬೇರೆ ಏನಿಲ್ಲ, ದೇವರು ಈ ಲೋಕವನ್ನು ಪ್ರೀತಿ ಮಾಡಿ ತನ್ನ ಒಬ್ಬನೇ ಕುಮಾರನನ್ನು ಈ ಭೂಮಿಗೆ ಮನುಷ್ಯರ ಸ್ವರೂಪದಲ್ಲಿ ಕಳಿಸಿದ್ದಾರೆ. ಆತನ ಮುಖಾಂತರ ಅನೇಕ ಕ್ರಿಯೆಗಳು ಮಾಡಿಸಿದ್ದಾರೆ. ಅದನ್ನ ಗಮನಿಸಿ ಅವಾಗ ನಾನು ಅದನ್ನ ಫಸ್ಟ್ ನಾನು ಶುದ್ಧ ಆಗ್ಬೇಕಾರೆ ಫಸ್ಟ್ ಸ್ಟೆಪ್, ಮೊದಲನೇ ಮೆಟ್ಲು, ನಾನು ಪಾಪಿಯಾಗಿದ್ದು, ನಾನು ಇಹಾಲೋಕಚಾರ ಪ್ರಕಾರವಾಗಿ ಅಂಧಕಾರದ ಲೋಕಾಧಿಪತಿಗೆ ಅಧೀನನಾಗಿ ಜೀವಿಸ್ತಾ ಇದ್ದ ಕಾಲದಲ್ಲಿ ಜೀವಿಸ್ತಾ ಇದ್ದೆ. ಆದ್ರೆ ನಾನು ಶುದ್ಧಿಯಾಗಕ್ಕೆ ಮೊದಲನೇ ಸ್ಟೆಪ್ಪು ವಾಕ್ಯ ಓದೋಣ, ಏನ್ ನಾನು ನಂಬೇಕು ಅಂತ ನೋಡುವಾಗ 2 ತಿಮೋಥಿ 2ನೇ ಅಧ್ಯಾಯ 5ನೇ ವಾಕ್ಯ. ಫಸ್ಟ್ ತಿಮೋಥಿ 2:5. ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. ನೋಡಿದ್ರ, ಮೊದಲಾಗಿ ನಾವು ನೋಡುವಾಗ ಮನುಷ್ಯನಾಗಿರುವ ಯೇಸುವನ್ನು, ಈ ಕಾಲದಲ್ಲಿ ಯೇಸು ನಂಬೋದಕ್ಕೂ ಮನುಷ್ಯನಾಗಿ ಬಂದಿರುವಂತ ಯೇಸುನ ನಂಬೋಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಸರ್. ನಾವು 2000 ವರ್ಷ ಆದ್ಮೇಲೆ ಯೇಸುನ ಯೇಸು ಒಂದು ದೇವರಾಗ್ಬಿಟ್ಟಿದೆ, ಒಂದು ಧರ್ಮ ಆಗ್ಬಿಟ್ಟಿದೆ ಇಲ್ಲಿ ಪ್ರಪಂಚದಲ್ಲಿ. ಅಂದ್ರೆ ಆರಂಭ ಕಾಲದಲ್ಲಿ ಯೇಸುನ ಸ್ವಾಮಿನ ಅವ್ರನ್ನ ಇವ್ರ ದೇವರ ಮಗ, ಈತನಿಂದ ಪಾಪ ನಿವಾರಣೆ ಇದೆ ಅನ್ನೋ ನಂಬಿಕೆ ಒಂದು ಮನುಷ್ಯನಿಗೆ ಬರ್ಬೇಕಾದ್ರೆ ಅದು ಸಾಧಾರಣ ಕಾರ್ಯವಿಲ್ಲ ಸರ್. ಅದು ವಿಶೇಷವಾದದ್ದು. ಆ ಯೇಸುವನ್ನು ನಂಬಬೇಕಾದ್ರೆ ತಂದೆ ದೇವ್ರ ಆತ್ಮ ಕೊಡ್ಬೇಕು. ಏನಕಂದ್ರೆ ಮನುಷ್ಯ ಈ ಸ್ಥಿತಿಲಿದ್ದಾನೆ, ಮಾತೃ ಗರ್ಭದಿಂದ ಪಾಪಿ, ಅವನ ಪೂರ್ವದಲ್ಲಿ ಇದ್ದಂತ ಕೆಟ್ಟ ಸ್ಥಿತಿಲಿ ಇರುವಾಗ ಅವನು ಒಂದು ಮನುಷ್ಯನಾಗಿರುವ ಯೇಸುನ ರಕ್ಷಕ ಅಂತ ಅಂಗೀಕಾರ ಮಾಡಕ್ಕೆ ತುಂಬಾ ಕಷ್ಟಕರ ಸಮಯ. ಆದ್ರೆ ಮೊದಲನೇ ಸ್ಟೆಪ್ ಒಂದು ಮನುಷ್ಯನಿಗೆ, ಆದಾಮಲ್ಲಿ ಹುಟ್ಟಿದ ಮನುಷ್ಯ ಶುದ್ಧ ಆಗಕ್ಕೆ ಮೊದಲನೇ ಸ್ಟೆಪ್ ತನ್ನ ಶರೀರ. ಮೊದಲೇ ನೋಡಿ ಏನೆಲ್ಲ ತಪ್ಪಿದೆ ನೋಡುವಾಗ ನೋಡಿ, ಒಂದು ಶರೀರ ರೀತಿಯಲ್ಲಿ ನಾವು ಹುಟ್ಟಿದೆ ಪಾಪ, ನಮ್ಮ ಯೋಚನೆಗಳು ಪಾಪದಲ್ಲಿ ಅಶುದ್ಧವಾಗಿನೇ ಇದೆ. ನಮ್ಮ ಒಂದು ಬರ್ತಿರೋ ನನಗೆ ಕಾಣಿಸ್ತಾ ಇಲ್ಲ, ಕನ್ನಡಿ ಬರುತ್ತೆ. ಸರಿ, ನಮ್ಮಲ್ಲಿರುವ ಕ್ರಿಯೆಗಳು ಪಾಪ. ನಾವು ಮನುಷ್ಯರಾಗಿ ಜೀವಿಸಿರುವಾಗ ನಮ್ಮ ನಂಬಿಕೆನೂ ಪಾಪ, ನಮ್ಮ ಆಲೋಚನೆಗಳು ಪಾಪ, ನಮ್ಮ ಶರೀರನೂ ಪಾಪ, ನಮ್ಮ ಕೈಯ ಕ್ರಿಯೆಗಳು ಕೆಲಸ ಅದು ಸ್ವಾರ್ಥ ರೀತಿಯ ಕೆಲಸ, ನಮ್ಮ ನಡೆಯುವ ದಾರಿ ಕಾಲು ಮಾರ್ಗ, ನಮ್ಮ ಮಾರ್ಗ ಕೂಡ ಹೆಂಗಿದೆ ಅಂದ್ರೆ ಅಶುದ್ಧವಾಗಿಯೇ ಇದೆ. ಆ ಜೀವನ, ಆ ಮಾರ್ಗ ಎಂದರೆ ತಮ್ಮ ಜೀವನ ಮಾರ್ಗ, ತಮ್ಮ ಜೀವನ ಹೆಂಗಿದೆ ಅಂದ್ರೆ ಕೆಟ್ಟೋಗಿರುವ ಸ್ಥಿತಿಯಲ್ಲಿರುವ ಜೀವನ. ಇದೇ ಸಾಧಾರಣ ಮನುಷ್ಯ ಜೀವಿಸ್ತಾರೋ ಜೀವನ. ಆದ್ರೆ ಇದೆಲ್ಲ ಒಂದೊಂದಾಗಿ ಸ್ಟೆಪ್ ಆಗಿ ನಮ್ಮಲ್ಲಿ ಶುದ್ಧೀಕರ ಆಗ್ತಾ ಇರ್ಬೇಕು. ಅವಾಗ ಒಂದೊಂದು ಶುದ್ಧೀಕರ ಆಗ್ತಾ ಇರ್ಬೇಕಾದ್ರೆ ಮೊದಲನೇದಾಗಿ ನಾವು ಒಂದೇ ಸ್ಟೆಪ್ ಅಲ್ಲಿ ನಾವು ಶುದ್ಧೀಕರ ಆಗಕ್ಕೆ ಆಗಲ್ಲ. ಆಗುತ್ತಾ? ಒಂದೇ ಸ್ಟೆಪ್ ಅಲ್ಲಿ ನಾವು ಶುದ್ಧೀಕರ ಮಾಡಕ್ಕೆ ಆಗಲ್ಲ.
ಆದ್ರೆ ಮೊದಲನೇದಾಗಿ ಮನುಷ್ಯನಾಗಿ ಬಂದಿರುವಂತಹ ಯೇಸುವನ್ನು ನಾವು ನಂಬಬೇಕು. ಯಾವಾಗ ನಂಬ್ತೀವೋ ಮೊದಲನೇ ಸ್ಟೆಪ್ ಅಲ್ಲಿ ಆಗುವಂತಹ ಶುದ್ಧೀಕರಣ ನಮ್ಮಲ್ಲಿ ಸ್ಟಾರ್ಟ್ ಆಗುತ್ತೆ. ಯೇಸು ಸ್ವಾಮಿಯವ್ರನ್ನ ನಂಬಿಟ್ರೆ ಸಾಕ ಶುದ್ಧ ಆಗ್ಬಿಡ್ತೀವ ಅಂದ್ರೆ ಇಲ್ಲ. ನೋಡಿ, ಇನ್ನೊಂದು ವಾಕ್ಯ ಕೂಡ ಓದ್ಬಿಡಿ. ಅದು ಇಬ್ರಿಯದವರಿಗೆ 10ನೇ ಅಧ್ಯಾಯ 10ನೇ ವಾಕ್ಯ. ಇಬ್ರಿಯದವರಿಗೆ 10ನೇ ಅಧ್ಯಾಯ 10ನೇ ವಾಕ್ಯ. ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದರಿಂದಲೇ ನಾವು ಶುದ್ಧರಾದೆವು. ನೋಡಿದ್ರ, ಯೇಸು ಸ್ವಾಮಿ ತನ್ನನ್ನು ಒಂದೇ ಸಾರಿ ತನ್ನ ಮರಣಕ್ಕೆ ಒಪ್ಪಿಸಿದ್ರಿಂದ ನಾವು ಶುದ್ಧರಾಗಿದ್ದೀವಿ. ಅವರು ತನ್ನನ್ನು ಮರಣಕ್ಕೆ ಒಪ್ಪಿಸಿದ್ರಿಂದ ನಾವು ಶುದ್ಧರಾಗಿದ್ದೀವಿ. ಯೇಸು ಅಶುದ್ಧ ನಾವು ಶುದ್ಧ ಆಗ್ಬೇಕಾದ್ರೆ ಯೇಸು ಸ್ವಾಮಿ ಮೊದಲೇ ಏನ್ ಮಾಡಿದ್ದಾರೆ? ಯಜ್ಞಾರ್ಪಣೆ ಮಾಡಿದ್ದಾರೆ. ಅಂದ್ರೆ ಯಜ್ಞಾರ್ಪಣೆ ಮಾಡಿದ ಆ ಯೇಸುವನ್ನು ಮೊದಲನೇದಾಗಿ ನಾನು ನಂಬಬೇಕು. ಇಬ್ರಿಯದವರಿಗೆ 2ನೇ ಅಧ್ಯಾಯ 11ನೇ ವಾಕ್ಯ. ಏಕೆಂದರೆ ಪವಿತ್ರ ಮಾಡುವಾತನಿಗೂ ಪವಿತ್ರರಾಗುವವರೆಲ್ಲರಿಗೂ ಒಬ್ಬನೇ ತಂದೆ ಇದ್ದಾನೆ. ಈ ಕಾರಣದಿಂದ ಪವಿತ್ರ ಮಾಡುವಾತನು ಪವಿತ್ರರಾಗುವವರನ್ನು ಸಹೋದರರನ್ನು ಪವಿತ್ರ ಮಾಡುವಾತನು ಅಂದ್ರೆ ಯೇಸು ಸ್ವಾಮಿ ಅವರು ಪವಿತ್ರ ಮಾಡುವವರು. ಅಂದ್ರೆ ಆ ಯೇಸು ಸ್ವಾಮಿನೇ ಪವಿತ್ರರು. ಅಂದ್ರೆ ಆ ಪವಿತ್ರ ಮಾಡುವವ್ರನ್ನ ನಾವು ನಂಬಬೇಕು. ಎಷ್ಟು ಈತನಿಂದ ನನಗೆ ನಾನು ಪವಿತ್ರ ಆಗ್ತೀನಿ. ಹೆಂಗೆ ಗಂಗೆ ನೀರಲ್ಲಿ ಹೋಗದೆ ಮುಳುಗಿದ್ರೆ ಪವಿತ್ರ ಆಗ್ತೀನಿ ಅಂತ ನಂಬಿಕೆ ಇದ್ದ ಮನುಷ್ಯ ಆ ನದಿ ಮೇಲೆ ನಂಬಿಕೆ ಇತ್ತಲ್ಲ, ಆ ನೀರಲ್ಲಿ ಮುಳುಗಕ್ಕಿಂತ ಮುಂಚೆ ಆ ನದಿ ನಂಬಿಕೆ ಇದಲ್ಲ. ಅದರ ಯೇಸು ಸ್ವಾಮಿ ನಾವು ಶುದ್ಧರ ಬೇಕಾದ್ರೆ ಫಸ್ಟ್ ಯೇಸು ಎಂಬ ಮನುಷ್ಯನಾಗಿ ಬಂದ ಯೇಸುವನ್ನು ಆ ಪವಿತ್ರ ಮಾಡಕ್ಕೆ ನೆಕ್ಸ್ಟ್ ಸ್ಟೆಪ್ ಇದೆ. ಆದ್ರೆ ಈತನಲ್ಲಿ ಪವಿತ್ರ ಇದೆ, ಈತನನ್ನು ಪವಿತ್ರ ಮಾಡಕ್ಕೆ ಆಗುತ್ತೆ ಅನ್ನೋ ನಂಬಿಕೆ ಯೇಸು ಸ್ವಾಮಿ ಎಲ್ಲ ನಮಗೆ ಬರಬೇಕು, ಒಂದು ಮನುಷ್ಯನಿಗೆ ಬರಬೇಕು. ಅಂದ್ರೆ ಯೇಸು ಸ್ವಾಮಿಯಲ್ಲಿ ಪವಿತ್ರ ಇದೆ, ಪವಿತ್ರ ಮಾಡುವತನವರು. ಎರಡನೇದಾಗಿ ನನ್ನ ಶುದ್ಧೀಕರಣ ಮಾಡಕ್ಕೆ ಯೇಸು ಮನುಷ್ಯನಾಗಿ ಬಂದಿರೋ ಯೇಸು ನಂಬರೇ ಸಾಕ? ಇಲ್ಲ. ಎರಡನೇದಾಗಿ ಆತನು ಸುರಿಸಿದಂತ ರಕ್ತದ ಮೇಲೆ ನಮಗೆ ಇರ್ಬೇಕು, ಆ ನಂಬಿಕೆ ಇರ್ಬೇಕು. ಹೆಂಗೆ ನಾನು ಪವಿತ್ರ ಆಗ್ತೀನಿ? ಆತನ ರಕ್ತದಿಂದ ಏನಾಗ್ತೀನಿ? ನಾನು ಪವಿತ್ರ ಆಗ್ತೀನಿ ಅನ್ನೋದನ್ನ ಗಮನಿಸ್ಬೇಕು. ಇಬ್ರಿಯ 9ನೇ ಅಧ್ಯಾಯ 14ನೇ ವಾಕ್ಯ. ಪವಿತ್ರ ಮಾಡುವುದಾದರೆ ನೋಡಿ, ಪವಿತ್ರ ಮಾಡುವುದಾದರೆ ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ? ನೋಡುವ, ನಮ್ಮ ಮನಸ್ಸನ್ನು ಶುದ್ಧೀಕರ ಯಾವ್ದು ಮಾಡುತ್ತೆ? ಅಪೊಸ್ತಲ ಪೌಲರು ಇದನ್ನ ಡಿಫ್ರೆಂಟ್ ಆಂಗಲ್ ಮಾತಾಡಿ ತುಂಬಾ ಅನೇಕ ವಾಕ್ಯ ಆತರ ಬೆಲೆಯುಳ್ಳ ಅಮೂಲ್ಯ ರಥದಿಂದ ಬಿಡುಗಡೆ ಆದ್ವಿ ಅಂತ ಪೇತ್ರ ಮಾತಾಡ್ತಾರೆ. ಅರೆ ಅಪೊಸ್ತಲ ಪೌಲು ಅವರ ಮಾತುಗಳನ್ನ ಗಮನಿಸುವಾಗ ಈ ವಾಕ್ಯ ನನ್ಗೆ ತುಂಬಾ ಇದು ಫಸ್ಟ್ ಟೈಮ್ ಗೊತ್ತಲ್ಲ. ಯೇಸು ಸ್ವಾಮಿ ರಥದಿಂದ ಶುದ್ಧ ಅಂತ ನೋಡುವಾಗ ಒಂದೊಂದು ವಾಕ್ಯವನ್ನು ಗಮನಿಸಿ ಹೋದಾಗ ನನಗೆ ಒಂದೊಂದು ಮಾತನ್ನ ಇಲ್ಲಿ ನಿರ್ಜೀವ ಕ್ರಿಯೆಗಳಿಂದ ನಿತ್ಯ ಜೀವವುಳ್ಳ ದೇವ್ರನ್ನ ಆರಾಧನೆ ಮಾಡಕ್ಕೆ ನಮ್ಮ ಮನಸ್ಸು ಶುದ್ಧೀಕರ ಆಗ್ಬೇಕಾರೆ ಏನಾದ್ರೆ ನಮ್ಮ ಶರೀರನೂ ಪಾಪಿಯಾಗಿದೆ, ನಮ್ಮ ಮನಸ್ಸು ಕೂಡ ಕೆಟ್ಟದಾಗಿದೆ. ಕೆಟ್ಟ ಆಲೋಚನೆಗಳಿಂದ ದೇವ್ರು ನಮ್ಮ ಪಾಪಗಳನ್ನ ಅಧಿಕವಾಗಿ ಮಾಡ್ಕೊಂಡಿದೀವಿ. ಅವಾಗ ನಮ್ಮ ಮನಸ್ಸಾಕ್ಷಿಗಳು ಶುದ್ಧೀಕರ ಮಾಡಲ್ಪಡ್ಬೇಕಂದ್ರೆ ಅದು ಹೆಂಗೆ ನಮ್ಮ ಮನಸ್ಸು ಹೆಂಗ ಶುದ್ಧೀಕರ ಆಗುತ್ತೆ? ಈ ಯಜ್ಞಾರ್ಪಣೆ ಮಾಡಿದ ಅಂತ ಈ ಯಹೂದ್ಯನಾಗಿರೋ ಯೇಸು ಅವ್ರ ರಕ್ತ ನಮಗೋಸ್ಕರ ಚೆಲ್ಲಿದರಿಂದ ಆ ಬ್ಲಡ್, ಆ ನೀರು ಹಂಗೆ ಆ ಗಂಗೆ ನದಿ ಅಂತ ಯೋಚನೆ ಬಂತು. ಫಸ್ಟ್ ಆ ನೀರಲ್ಲಿ ಮುಳುಗಬೇಕು ಅನ್ನೋದು ಮೈಂಡ್ ಮನುಷ್ಯನಿಗೆ ಬಂತು. ಆ ನೀರಲ್ಲಿ ಮುಳುಗಿದ್ರೇನೆ ಶುದ್ಧ. ಆಗ ಯೇಸು ಎಂಬವ್ರನ್ನ ಫಸ್ಟ್ ನಮ್ಮ ಮೈಂಡ್ಗೆ ಬರ್ಬೇಕು. ಯೇಸು ಅನ್ನೋದು ಮಾತ್ರ ಆತರ ರಕ್ತ. ನನ್ನ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳಿದೆ, ನನ್ನ ಮನಸ್ಸು ಹೃದಯದ ಆಲೋಚನೆಗಳು, ನನ್ನ ಮನಸ್ಸಿನ ಆಲೋಚನೆಗಳು ಚೇಂಜ್ ಆಗ್ಬೇಕಾದ್ರೆ ಆತನ ರಕ್ತದಿಂದ ನಾನು ಶುದ್ಧೀಕರಿಸಲ್ಪಡ್ತೇನೆ ಅನ್ನೋ ನಂಬಿಕೆ ಸ್ಟಾರ್ಟ್ ಆಗ್ಬೇಕು. ಹಾಗಾದ್ರೆ ಮೊದಲನೇದಾಗಿ ಯೇಸು ಮನುಷ್ಯನಾಗಿರೋ ಯೇಸು ನಂಬೇಕು. ಆ ಮನುಷ್ಯನಾಗಿರುವ ಯೇಸುನ ರಕ್ತದಲ್ಲಿರುವಂತ ವಿಶೇಷತೆ ಏನು, ಅದರ ಬೆಲೆ ಏನು? ರಕ್ತದಲ್ಲಿ ಜೀವ ಇದೆ,
ರಕ್ತ ಕ್ಷಮಾಪಣೆ, ರಕ್ತದಲ್ಲಿ ಪಾಪ ಕ್ಷಮಾಪಣೆ ಇದೆ, ಜೀವ ಇದೆ ಅನ್ನೋದನ್ನ ನಾವು ತಮಿಳ್ ವಾಕ್ಯದಲ್ಲಿ ತುಂಬಾ ಕ್ಲಿಯರ್ ಆಗಿ ಬರುತ್ತೆ ಅದಲ್ಲ ಅಲ್ವಾ? ಆಗಿರುವ ಸರಿ. ಎರಡನೇದು ಆತ ರಕ್ತದಿಂದ ನಾವು ಶುದ್ಧೀಕರಿಸಲ್ಪಡಬೇಕು. ನಮ್ಮ ಮನುಷ್ಯ ಶುದ್ಧಕರಾಗುತ್ತೆ. ಜೀವವುಳ್ಳ ದೇವ್ರನ್ನ ಆರಾಧನೆ ಮಾಡಕ್ಕೆ, ಅವರ ಯೋಜನೆಗಳನ್ನ ತಿಳ್ಕೊಳ್ಳಕ್ಕೆ, ಅವರು ಇಟ್ಟಂತ ದಾರಿ, ಅವ್ರು ಇಟ್ಟಂತ ಮಾರ್ಗವನ್ನು ತಿಳ್ಕೊಳ್ಳಕ್ಕೆ ಕ್ರಿಸ್ತನ ಜೀವನ, ಆಗ ಬ್ಲಡ್ ನಮ್ಮನ್ನ ಶುದ್ಧೀಕರಿಸಲ್ಪಡುತ್ತದೆ. ಸರಿ, ಇದು ಯೇಸು ಸ್ವಾಮಿ ನಡೆದಂತ ಕ್ರಿಯೆ. ಇದು ಯೇಸು ಸ್ವಾಮಿ ರಕ್ತ ನಾನು ನಂಬ್ತೀನಿ, ಯಾವ್ದು ಆ ರಕ್ತದಲ್ಲೇ ನಾನು ಕ್ಷಮಾಪಣೆ ಹೊಂದ್ತೀನಿ, ಅದರಿಂದ ಶುದ್ಧೀಕರಿಸಲ್ಪಡ್ತಾ ಇದ್ದೀನಿ ಅಂತ ನನ್ನ ಈ ಬಾಡಿ ಒಪ್ಕೊಂತು, ನನ್ನ ಮನಸ್ಸು ಒಪ್ಕೊಂತು. ಈ ಬಾಡಿ, ಈ ಅಂಗಗಳು ಕೂಡ ಏನ್ ಮಾಡ್ತಂದ್ರೆ, ಕೆಟ್ಟಿದ್ದಕ್ಕೆ ಫಸ್ಟ್ ಒಪ್ಪಿಸ್ಕೊಟ್ಟಿದ್ವಿ, ಇನ್ನೊಂದು ಮನುಷ್ಯನ ಇನ್ನೊಂದು ವಿಗ್ರಹ ಆರಾಧನೆ ಮಾಡ್ತಾ ಇದ್ವಿ. ಆದ್ರೆ ಇವಾಗ ನಿಜವಾದದ್ದು ಯೇಸು ಎಂಬ ಮನುಷ್ಯರಾಗಿರುವ ಅವ್ರನ್ನ ನಂಬ್ತಾ ಇದ್ವಿ. ಆತನ ಚೆಲ್ಲಿರುವ ರಕ್ತದಲ್ಲಿ ನನಗೆ ಶುದ್ಧೀಕರ ಆಗುತ್ತೆ ಅಂತ ನನ್ನ ಹೃದಯ ಮನಸ್ಸಿಗೆ ಶುದ್ಧೀಕರ ಆಗಿದೆ. ಇವಾಗ ಈ ಮನಸ್ಸು ದಿನೇ ದಿನೇ ಆಗ್ಬೇಕಾದ್ರೆ ಹೊಸ ಒಬ್ಬನ ಕ್ರಿಸ್ತನಿದ್ದರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ. ದಿನೇ ದಿನೇ ಅವನು ನೂತನ ಸ್ವಭಾವದಲ್ಲಿ ಬೆಳೀತಾ ಇರ್ತಾನೆ. ಇದು ಒಂದು ಸಲ ಆಗೋದು, ಯೇಸು ನಂಬೋದು, ಯೇಸು ಸ್ವಾಮಿ ರಕ್ತನ ನಂಬೋದು. ಇದು ಒಂದು ಸಲ ಆಗ್ಬಿಟ್ರೆ ನಾನು ಶುದ್ಧ ಆಗ್ಬಿಟ್ನಲ್ಲ. ಹಂಗಾರೆ ದಿನೇ ದಿನೇ ನಾನು ಶುದ್ಧ, ದಿನೇ ದಿನೇ ನನ್ನಲ್ಲಿ ನೂತನ ಸ್ವಭಾವ ಉಂಟಾಗ್ತಾ ಇದೆಯಲ್ಲ. ಅದು ದಿನೇ ದಿನೇ ನಲ್ಲಿ ನೂತನ ಸ್ವಭಾವಗಳು, ದಿನೇ ದಿನೇ ಪಾಪಗಳು ಬರ್ತಾನೆ ಇದೆ ಅಲ್ವಾ, ದಿನಗಳ ಅಶುದ್ಧತೆಗಳು ಇರ್ತಾ ಇರುತ್ತಲ್ವಾ. ನಾನು ಹೆಂಗೆ ದಿನೇ ದಿನೇ ನನ್ನ ಸ್ವಭಾವ ನೂತನವಾಗಿ ಉತ್ಪತ್ತಿ ಆಗ್ತಾ ಇರುತ್ತೆ. ಹಂಗಾರೆ ಅದಕ್ಕೆ ಮೂರನೇದಾಗಿ ಏನ್ ಸ್ಟೆಪ್ ಹೇಳ್ತಾರೆ ಅಂದ್ರೆ, ಇದು ನಾವು ದೇವರಿಗೆ ಒಪ್ಪಿಸ್ಕೊಡುವುದು. ದೀಕ್ಷಾಸ್ನಾನದ ಮುಖಾಂತರ ನಾವು ಏನು ದೇವರಿಗೆ ಇನ್ ಮುಂದೆ ಇದೇ ಜೀವ, ಇವರಲ್ಲೇ ನನಗೆ ಶುದ್ಧೀಕರಣ ಇದೆ, ಈ ತರ ರಕ್ತದಲ್ಲೇ ನನಗೇನಿದೆ ಹೊಸ ಮಾರ್ಗ ಓಪನ್ ಆಗಿದೆ ಅನ್ನೋದನ್ನ ಸತ್ಯವನ್ನು ತಿಳಿದುಕೊಂಡ್ಮೇಲೆ, ಆ ಸತ್ಯಕ್ಕೋಸ್ಕರ ಜೀವಿಸ್ತೀನಿ ಅನ್ನೋ ಮನಸ್ಸನ್ನು ಒಪ್ಪಿಸ್ಕೊಟ್ಟು ಆ ಕ್ರಿಸ್ತನನ್ನೇ ಹಿಂಬಾಲಿಸ್ತೀನಿ ಅನ್ನೋ ಭಾವನೆ ಬರುವಾಗ, ಅದಕ್ಕೋಸ್ಕರ ನಾವು ದೀಕ್ಷಾಸ್ನಾನ ತಗೋತೀವಿ ಅನ್ಕೊಳ್ಳಿ. ಅವಾಗ ಈ ದೇವ್ರು ಏನ್ ಕೊಡ್ತಾರೆ ಅಂದ್ರೆ ಪವಿತ್ರ ಆತ್ಮ ಕೊಡ್ತಾರೆ. ಹಂಗಾರೆ ಮೂರನೇದಾಗಿ ನಾವು ನೋಡ್ತೀವಿ, ನಾವು ದಿನೇ ದಿನೇ ಹೆಂಗೆ ನೀವು ನೂತನ ಸ್ವಭಾವದಲ್ಲಿ ದಿನೇ ದಿನೇ ಹೊಸಬರಾಗಿ ಹಳೆಯದೆಲ್ಲ ನಮ್ಮಲ್ಲಿ ಆಚೆ ಹೋಗ್ತಾ ಇರ್ತಾರ ಅಂದ್ರೆ ಪವಿತ್ರಾತ್ಮ ನಮ್ಗೆ ಬಂದಿರ್ಬೇಕು. ಪವಿತ್ರಾತ್ಮದಿಂದ ನಾವು ಶುದ್ಧೀಕರಿಸಲ್ಪಡ್ತಾ ಇರಬೇಕು. ನೋಡಿ ವಾಕ್ಯ ಓದಿ, ಪವಿತ್ರಾತ್ಮನಿಂದ ನಾವು ಶುದ್ಧೀಕರಿಸಲ್ಪಡ್ತೀವ ಅಂತ ಅನ್ನೋದನ್ನ ವಾಕ್ಯ ಕೊರಿಂಥದವರಿಗೆ 6ನೇ ಅಧ್ಯಾಯ 11ನೇ ವಾಕ್ಯ. 1 ಕೊರಿಂಥದವರಿಗೆ 6:11. ನಿಮ್ಮಲ್ಲಿ ಕೆಲವರು ಅಂತವರಾಗಿದ್ದೀರಿ, ಆದರೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೂ ನಮ್ಮ ದೇವರ ಆತ್ಮದಲ್ಲಿಯೂ ತೊಳೆದುಕೊಂಡಿರಿ. ಸ್ವಲ್ಪ ಮೈಕ್ನ ಸ್ವಲ್ಪ ಕೇಳಬೇಕು, ಸ್ವಲ್ಪ ಲೈಟ್ ಆಗಿ ಮೈಕ್ನ. ಓಕೆ, ನೋಡಿ, ತೊಳೆದುಕೊಂಡಿರಿ. ಹಂಗಾರೆ ದೇವರ ಆತ್ಮದಿಂದ ನಮ್ಮಲ್ಲಿ ನಾವು ತೊಳೆದುಕೊಳ್ಬೇಕು. ನೋಡಿ, ಇವಾಗ ಇನ್ನೊಂದು ವಾಕ್ಯದ ನಾವು ನೋಡೋಣ ಬೇಕಾದ್ರೆ 2 ಥೆಸಲೋನಿಕ 2ನೇ ಅಧ್ಯಾಯ 13ನೇ ವಾಕ್ಯ. 2 Thessalonians 2nd chapter 13th verse. 2 ಥೆಸಲೋನಿಕ 2ನೇ ಅಧ್ಯಾಯ 13ನೇ ವಾಕ್ಯ. ಕರ್ತನಿಗೆ ಪ್ರಿಯರಾಗಿರುವ ಸಹೋದರರೇ, ಕರ್ತನಲ್ಲಿ ಪ್ರಿಯರಾಗಿರುವ ಸಹೋದರರೇ, ನೀವು ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಟ್ಟವರಾಗಿ. ನೋಡಿ, ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಟ್ಟವರಾಗಿ. ಹಂಗಾರೆ ನಾನು ಯೇಸುನ ನಂಬಿದ್ದೀನಿ, ಆತನ ರಕ್ತದ ಮುಖಾಂತರ ನಮ್ಮ ಪಾಪ ಕ್ಷಮಾಪಣೆ ಆಗುತ್ತೆ, ಆ ರಕ್ತದಿಂದಲೂ ಶುದ್ಧೀಕರ ಆಗುತ್ತೀನಿ. ಆದ್ರೆ ಒಂದ್ ದಿವಸ ನಾನು ನಂಬಿಟ್ಟೆ, ಯೇಸು ನಂಬಿಟ್ಟೆ, ಯೇಸು ರಕ್ತನ ನಂಬಿಟ್ಟೆ. ಇನ್ ಮುಂದೆ ಬೇರೆ ಯಾವ ದೇವ್ರ ಹತ್ರ ಹೋಗಲ್ಲ, ಯಾವ ಮನುಷ್ಯರ ಹತ್ರನೂ ಹೋಗಲ್ಲ. ಆದ್ರೂ ನಾನು ದಿನೇ ದಿನೇ ಶುದ್ಧ ಆಗ್ತಾ ಇರ್ಬೇಕಾರೆ ನಾನು ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಡ್ತಾ ಇರ್ಬೇಕು. ಪವಿತ್ರಾತ್ಮನಿಂದ ಸಿಗುವಂತ ವಿಷಯಗಳು ಏನಂಗಾರೆ, ಇವಾಗ ಪ್ರಶ್ನೆ ಅದೇ. ಇವಾಗ ನಮ್ಮ ಪಾಠದ ನೆಕ್ಸ್ಟ್ ಸ್ಟೆಪ್ ನಾವು ಹೋಗ್ತೀವಿ, ಪವಿತ್ರಾತ್ಮದಿಂದ ಹೆಂಗೆ ನಾನು ಶುದ್ಧೀಕರಿಸಲ್ಪಡ್ತಾ ಇರ್ತೀನಿ. ನೋಡಿ, ದೇವರ ಆತ್ಮ ಫಸ್ಟ್ ಬರ್ಬೇಕು ನಮ್ಗೆ. ದೇವರ ಆತ್ಮ, ಅವ್ರ ಆತ್ಮ ಕೊಡದೇ ಇದ್ರೆ ನಾವ್ ಏನಾರ ಮಾಡಕ್ಕಾಗಲ್ಲ ಅನ್ನೋದು ಒಂದು ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ನೋಡಿ, ದೇವ್ರು ಇದೆಲ್ಲ ಒಂದು
ಒಂದು ಮನುಷ್ಯನ ಶುದ್ಧೀಕರಿಸಲ್ಪಡೋಕ್ಕೋಸ್ಕರ ದೇವರಿಟ್ಟಿರುವ ಪ್ಲಾನ್, ಯೋಜನೆಗಳಿದೆಯಲ್ಲ, ಆ ಯೋಜನೆಗಳು ಹೆಂಗಪ್ಪ ಅಂತ ಅನ್ನೋದನ್ನ ನಾವು ಗಮನಿಸುವಾಗ ನೋಡಿ, ಒಂದು ದೇವ್ರು ಹೇಳ್ತಾರೆ, ಯೇಸು ಹೇಳ್ತಾರೆ, ನಾನು ಹೋದ್ಮೇಲೆ ನಮ್ಮ ತಂದೆ ವಾಗ್ದಾನ ಮಾಡಿಲ್ಪಟ್ಟ ಪವಿತ್ರಾತ್ಮನು ಬರ್ತಾನೆ. ಅಂದ್ರೆ ಈ ನಮಗ್ ಸಿಗುವಂತ ಪವಿತ್ರಾತ್ಮ ಬಂದು ಸಾಧಾರಣವಾದ ಪವಿತ್ರಾತ್ಮ ಇಲ್ಲ. ನಾನು ಬೇಸಿಕ್ ಕ್ಲಾಸಲ್ಲಿ ನಮ್ಗೆ ಗೊತ್ತು, ಟ್ರಿನಿಟಿ ಇರಲಿ, ಪವಿತ್ರಾತ್ಮ ಅನ್ನೋದು ಒಂದು ದೇವ್ರಿಲ್ಲ, ಅದೊಂದು ಪವರ್ ಅಂತಾನೋ ನಾವೆಲ್ಲರಿಗೂ ಗೊತ್ತಿರೋ ವಿಷಯ. ಅದರಿಂದ ನಾನು ಪವಿತ್ರಾತ್ಮ ಬಗ್ಗೆ ಇರುವಂತ ಬೇಸಿಕ್ ವಿಷಯಗಳನ್ನ ಹೇಳಕ್ ಹೋಗಲ್ಲ ನಿಮಗೆ. ನನ್ನ ಆ ಪವಿತ್ರಾತ್ಮ ಅನ್ನುವಾಗ ನೀವು ಒಂದು ಪವರ್ ಅಂತಾನೆ ಅರ್ಥ ಮಾಡ್ಕೋಬೇಕು. ಅದೊಂದು ದೇವ್ರಿಲ್ಲ, ಅದೊಂದು ಮನುಷ್ಯನಿಲ್ಲ, ಅದು ದೇವರ ಶಕ್ತಿ. ಒಂದು ವಾಕ್ಯ ಬೇಕಾದ್ರೆ ಓದ್ಬಿಡಿ, ಲೋಕ 24ನೇ ಅಧ್ಯಾಯ 49ನೇ ಅಧ್ಯಾಯ 49ನೇ ವಾಕ್ಯ. ಲೋಕ 24:49. 24:49. ಈಗೋ ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ. ನೋಡಿ, ಇದೋ ನಮ್ಮ ತಂದೆಯು ವಾಗ್ದಾನ ಮಾಡಿದ್ದ ಪವಿತ್ರಾತ್ಮನ ನಿಮ್ಗೆ ಏನ್ ಮಾಡ್ತೀನಿ, ಕಳುಹಿಸಿಕೊಡುತ್ತೇನೆ. ಹಾಗಾದ್ರೆ ಈ ಪವಿತ್ರಾತ್ಮನ ಈ ಸುವಾರ್ಥ ಯುಗದಲ್ಲಿ ದೇವರು ವಾಗ್ದಾನ ಮಾಡಿದಂತ ಪವಿತ್ರಾತ್ಮ ಅಂತ ಹೇಳ್ತಾರೆ. ಹಾಗಾದ್ರೆ ದೇವ್ರು ಯಾವಾಗ ವಾಗ್ದಾನ ಮಾಡಿದ್ರು? ಅಂದ್ರೆ ಈ ಪವಿತ್ರಾತ್ಮನೇ ಅನ್ನೋದರೆ, ಈ ಪವಿತ್ರಾತ್ಮ ಮುಖಾಂತರನೇ ನಾವು ಗರ್ಭ ಧರಿಸಲ್ಪಡುವುದು ಮತ್ತು ಹುಟ್ಟೋದು ಸಹ. ಪವಿತ್ರಾತ್ಮ ಇಲ್ಲದೆ ಹೋಗ್ಬಿಟ್ರೆ ನಾವು ಗರ್ಭ ಧರಿಸಕ್ಕೂ ಆಗಲ್ಲ, ಆತ್ಮದಲ್ಲಿ ಹುಟ್ಟಕ್ಕೂ ಆಗಲ್ಲ. ಇದು ಇಲ್ಲಿಂದ ದೇವರು ಸ್ಟಾರ್ಟ್ ಮಾಡ್ಕೊಂಡ್ರೆ ನಮ್ಗೆ ಈ ಸುವಾರ್ಥ ಯುಗದಲ್ಲಿ ಚರ್ಚ್ ಕ್ಲಾಸ್ನ ದೇವರಿಗೆ ಮಕ್ಕಳಾಗಿ ದೇವ್ರು ಹಾಕೋತಾ ಇದಾರೆ, ತನ್ನ ಮಗನಿಗೆ ಮೊದಲಗೀತಿಯಾಗಿ ಹಾಕೊಂತ ಇದಾರೆ ಇಲ್ಲವ್ರ. ಆಗಿರುವಾಗ ಈ ಪವಿತ್ರಾತ್ಮನನ್ನ ವಾಗ್ದಾನ ಮಾಡಿದಾರೆ ಅಂತ ಹೇಳಿದ್ದಾರೆ, ಯೇಸು ಹೇಳ್ತಾ ಇದಾರೆ. ಆಗಿರುವಾಗ ಸರಿ, ಈ ವಾಗ್ದಾನ ಮಾಡಿದ ಪವಿತ್ರಾತ್ಮ ಒಂದು ಚರ್ಚ್ ಕ್ಲಾಸ್ ಸಹೋದರಿಗೆ, ಇಂಡಿವಿಜುವಲ್ ಒಂದು ಸಹೋದರನಿಗೋ ಒಂದು ಸಹೋದರಿಗೋ ಯಾವ ರೀತಿ ಎಲ್ಲ ಅವರು ಆ ಪವಿತ್ರಾತ್ಮನ ಹೊಂದ್ಕೊಂಡು ಆ 144 ಅಲ್ಲಿ ಒಬ್ಬರಾಗಿ ಹೋಗಕ್ಕೆ ದಾರಿ ಇರ್ಬೋದು. ಮೊದಲದು ಯೇಸು ನಂಬಬೇಕು. ಅಂದ್ರೆ ಯೇಸುನ ನಂಬಬೇಕು ಕೂಡ. ಯೇಸು ಸ್ವಾಮಿ ಅವರ ಕೂಡ ಮನುಷ್ಯನಾಗಿ ಬಂದಿರುವಂತ ಯೇಸುನ ನಂಬ ಕೂಡ ಸಾಧಾರಣ ಮನುಷ್ಯನ ಕೈಯಿಂದ ಆಗಲ್ಲ ಅಂತ ಅವರು ಹೇಳ್ದೆ. ದೇವರು ಆತ್ಮ ಕೊಡದೆ ಹೋಗ್ಬಿಟ್ರೆ ಯೇಸು ಸ್ವಾಮಿನ ಕೂಡ ಸ್ವಾಮಿ ಅನ್ನಕ್ಕೆ ನಮ್ಮ ಕೈಯಿಂದ ಕರ್ತನು ಅಂತ ಹೇಳಕ್ಕೆ ನಮ್ಗೆ ಶಕ್ತಿ ಇಲ್ಲ, ಮನುಷ್ಯರಿಗೆ ಶಕ್ತಿ ಇಲ್ಲ. ಅವನಿಗೆ ಅದು ಹುಚ್ಚು ಮಾತಾಗಿರುತ್ತೆ. ಶಿಲುಬೆಯ ಮರಣದಲ್ಲಿ ನಮ್ಮ ಶಿಲುಬೆ ಮರಣ ಹೊಂದಿದ ಯೇಸು ಸ್ವಾಮಿ ಹೋಗಿ ರಕ್ಷಕ ಅಂತ ಒಬ್ಬರಿಗೆ ಹೇಳಿದ್ರೆ ನೀನು ಹುಚ್ಚು ಮಾತು, ಅವನಿಗೆ ಅದು ಕೆಟ್ಟ ಮಾತು, ಅವನಿಗೆ ಅಸಹ್ಯ ಮಾತು, ಅದು ಅವನು ಅಂಗೀಕಾರ ಮಾಡಲ್ಲ ಸಾಧಾರಣ ಮನುಷ್ಯ. ಹಾಗಾದ್ರೆ ಇವತ್ತು ನಾವೆಲ್ಲ ಒಂದ್ ವೇಳೆ ಆ ಯೇಸು ಅಂಗೀಕಾರ ಮಾಡಿದೀವಿ ಅಂದ್ರೆ ಅದು 1 ಕೊರಿಂಥ 12ನೇ ಅಧ್ಯಾಯ 3ನೇ ವಾಕ್ಯ ನಾ ಗಮನಿಸುವಾಗ, 1 ಕೊರಿಂಥ 12:3. ಹೀಗಿರುವುದರಿಂದ ನಾನು ನಿಮಗೆ ತಿಳಿಸುವುದನ್ನು ಕೇಳಿರಿ. ಆತ್ಮನ ಪ್ರೇರಣೆಯಿಂದ ಮಾತನಾಡುವ ಯಾವ ಮನುಷ್ಯನಾದರೂ ಯೇಸುವನ್ನು ಶಾಪಗ್ರಸ್ತನೆಂದು ಹೇಳುವುದಿಲ್ಲ. ಪವಿತ್ರಾತ್ಮ ಹೊಂದಿದ ಮನುಷ್ಯನು ಯಾರು ಆಗ್ಲಿ ಯೇಸು ಸ್ವಾಮಿನ ಶಾಪಗ್ರಸ್ತನಂತ ಹೇಳಕ್ಕೆ ಅವನು ಬಾಯಿ ಬರಲ್ಲ. ಆಮೇಲೆ ಮತ್ತು ಪವಿತ್ರಾತ್ಮ ಪ್ರೇರಣೆಯಿಂದಲೇ ಹೊರತು, ಪವಿತ್ರಾತ್ಮ ಪ್ರೇರಣೆ ಇಲ್ಲದೆ ಹೊರತು ಯಾವ ಮನುಷ್ಯನಾದರೂ ಯೇಸುವನ್ನು ಕರ್ತನೆಂದು ಹೇಳಲಾರನು. ಯಾವ ಮನುಷ್ಯ ಆಗ್ಲಿ, ಯಾವುದೇ ದೊಡ್ಡ ಮನುಷ್ಯ ಆಗ್ಲಿ, ದೇವರ ಆತ್ಮನ ಪಡ್ಕೊಳ್ದೆ, ದೇವ್ರ ಅವನಿಗೆ ಆತ್ಮ ಕೊಡದೆ ಹೋದ್ರೆ ಯೇಸು ಸ್ವಾಮಿ ಅವನ ಕರ್ತನು ಅಂತ ಹೇಳಕ್ಕೆ ಅವನಿಂದ ಆಗಲ್ಲ. ಆಗಿರುವಾಗ ಮೊದಲನೇದಾಗಿ ಫಸ್ಟ್ ಯೇಸು ಸ್ವಾಮಿ ಹತ್ರ ಮೊದಲನೇ ಮೆಟ್ಲು, ಮೊದಲನೇ ಶುದ್ಧೀಕರಣ ನಮ್ಮಲ್ಲಿ ಬರ್ಬೇಕಾದ್ರೆ ನಮಗೆ ದೇವ್ರ ಆತ್ಮ ಕೊಟ್ಟಿರ್ಬೇಕು. ಯೇಸುನ ಕರ್ತನು ಅಂತ ನಂಬೋ ಒಂದು ಆತ್ಮ ಕೊಟ್ಟಿರ್ಬೇಕು. ಅದಕ್ಕೆ ಚರ್ಚ್ ಕ್ಲಾಸ್ಗೂ ದೇವರಾತ್ಮ ಪವಿತ್ರಾತ್ಮ ಸಿಗಕ್ಕೂ ಯೇಸು ಸ್ವಾಮಿಗೆ ಅವರಿಗೆ ಪವಿತ್ರಾತ್ಮ ಸಿಗಕ್ಕೂ ವ್ಯತ್ಯಾಸ ಇದೆಯಾ? ವ್ಯತ್ಯಾಸ ಇಲ್ವಾ? ಯೇಸು ಸ್ವಾಮಿ ಕೂಡ ಪವಿತ್ರಾತ್ಮ ಬೇಕಾಗಿಲ್ವಾ? ಅವರಿಗೆ ದೀಕ್ಷಾಸ್ಥಾನ ಮುಂಚೆನೆ ಪವಿತ್ರಾತ್ಮ ಇತ್ತಾ, ಇಲ್ಲ ದೀಕ್ಷಾಸ್ಥಾನ ಆದ್ಮೇಲೆ ಪವಿತ್ರಾತ್ಮ ಬಂತ ಅವ್ರಿಗೆ?
ಅಲ್ಲೇ ಇತ್ತು. ಅರ್ಥ ಆಗಿಲ್ಲ ನೀವು ಹೇಳಿದ್ದು ಆನ್ಸರ್ ನನಗೆ. ದೀಕ್ಷಿತನ ಆದ್ಮೇಲೆ, ದೀಕ್ಷಿತನ ಮುಂಚೆ ಅವ್ರಿಗೆ ಪವಿತ್ರಾತ್ಮ ಇದ್ದಿಲ್ವಾ? ಅಧಿಕವಾಗಿ ದೀಕ್ಷಾಸ್ನಾನ ಆದ್ಮೇಲೆ ಫುಲ್ ಏನ್ ವ್ಯತ್ಯಾಸ ಎರಡಕ್ಕೂ? ಎಲ್ಲ ಪವರ್ ಅವ್ರು ಪಡ್ಕೊಂಡು. ಕರೆಕ್ಟ್. ಹಂಗಿರುವಾಗ ಮೊದಲು ಅವ್ರಿಗೆ ಆತ್ಮ ಇತ್ತು. ಏನ ಆತ್ಮ ಅಂದ್ರೆ ಧರ್ಮಶಾಸ್ತ್ರದ ಆತ್ಮ ಇತ್ತು. ಏನಕ್ಕಂದ್ರೆ ಯೇಸು ಸ್ವಾಮಿ ಅವರು ಹೆಂಗೆ ಮೊದಲನೇ ಮನುಷ್ಯ ಆದಾಮ್ ಪರಿಪೂರ್ಣವಾಗಿದ್ರು, ಎರಡನೇ ಆದಾಮ್ ಕೂಡ ಪರಿಪೂರ್ಣ ಆಗಿರಬೇಕು. ಮೊದಲನೇ ಮನುಷ್ಯ ಪರಿಪೂರ್ಣವಾಗಿ ಸೃಷ್ಟಿಸಲ್ಪಟ್ಟರು, ಪರಿಪೂರ್ಣವಾದ ದೇವರಿಂದ ಆತ್ಮನ ಹೊಂದ್ಕೊಂಡ್ರು. ಪರಿಪೂರ್ಣ ಭೂಮಿಯಿಂದ ಮನುಷ್ಯನ ಶರೀರ ಮಾಡಲ್ಪಡ್ತು. ಭೂಮಿನೂ ಪರಿಪೂರ್ಣ, ಆತ್ಮ ಕೂಡ ಅವ್ರು ತಗೊಂಡಿದ್ದ ಆತ್ಮ ಶ್ವಾಸ ಒಡಗಿತ್ತು, ಪರಿಪೂರ್ಣವಾಗಿ ಇತ್ತು. ಅದೇ ರೀತಿ ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಕೂಡ ತಾಯಿಯಾಗಿರುವಾಗ ಮರೆಯಲು ಪರಿಪೂರ್ಣಳೆ, ಧರ್ಮಶಾಸ್ತ್ರ ಇರೋದ್ರಿಂದ. ಆತ್ಮ ಕೂಡ ಯಾರಿಂದಾನೆ, ಅದು ಅವ್ರಿಗೆ ಶ್ವಾಸ, ಪುರುಷನಿಂದ ಆತ್ಮ ಬೇಕಂತ ಹೇಳ್ತೀವಲ್ಲ ನಾವು, ಜೀವ ಬರ್ಬೇಕಂತ. ಒಂದು ಸ್ತ್ರೀ ಶರೀರ ಕೊಡುತ್ತೆ, ಪುರುಷನಿಂದ ಜೀವ ಸಿಗುತ್ತೆ. ಹಂಗಾರೆ ಆ ಜೀವ ತಂದೆ ದೇವರಿಂದ ಸ್ತ್ರೀಗೆ ಜೀವ ಕೊಟ್ರು, ಶರೀರ ಬಂದು ಮರ್ಯ ಅವ್ರು ಕೊಡ್ತಾರೆ ಅಂತ. ಆಗಿರುವಾಗ ಹುಟ್ಟಿದೇ ಪರಿಪೂರ್ಣ ಯೇಸು ಸ್ವಾಮಿರು. ಹುಟ್ಟಿದ ಸ್ಥಿತಿ ಧರ್ಮಶಾಸ್ತ್ರ ಕೂಡ ಪರಿಪೂರ್ಣವಾಗಿತ್ತು. ಅಲ್ಲಿರುವಂತ ಜೀವಿಗಳು ಪರಿಪೂರ್ಣ ಸ್ಥಿತಿಯಲ್ಲೇ ಇದ್ರು. ಜೀವಿಗಳಂದ್ರೆ ಮನುಷ್ಯರಿಲ್ಲ, ಮನುಷ್ಯರೆಲ್ಲ ಪರಿಪೂರ್ಣ ಆಗ್ಬಿಟ್ರು. ಅರೆ ಆ ಡಿವೈನ್ ಪ್ಲಾನ್ ಪಿ ಲೆವೆಲ್ ಇದ್ರು. ಅವನು ಹೇಳೋದು ಅದು ದೋಷ ಪರಿಹಾರಕ ಯಜ್ಞಗಳು, ಪಾಪ ನಿವಾರಣೆ ಬಳಿಗಳ ಮುಖಾಂತರ ಯಹೂದ್ಯರು ಪರಿಶುದ್ಧರಾಗಿ ಪರಿಪೂರ್ಣ ಆಗ್ತಿದ್ರು. 1 ವರ್ಷ ಅವ್ರಿಗೋಸ್ಕರ ಪಾಪ ಕ್ಷಮಾಪಣೆ ಇರ್ತಾ ಇತ್ತು. ಈ ರೀತಿ ಆತರ ಸ್ಥಿತಿಯಲ್ಲಿ ಎಷ್ಟು 30 ವರ್ಷ ಏನ್ ಮಾಡ್ತಾರೆ, ಜೀವನ ಮಾಡ್ತಾರೆ. ಅದರ ಆ ಅಡಿಯಲ್ಲೇ ಧರ್ಮಶಾಸ್ತ್ರ ಓದಿ ಪರಿಪೂರ್ಣತೆಯಲ್ಲಿ ತನ್ನ ದೇವರಿಗೆ ಒಪ್ಪಿಸ್ಕೊಡಕ್ಕೆ ಬರ್ತಾರೆ. ಯೋಹನ 3:34 ಅವ್ರ ಬಗ್ಗೆ ಓದುವಾಗ, ದೀಕ್ಷೆ ಸ್ಥಾನ ಹೊಂದಿದ್ಮೇಲೆ ಅವ್ರಿಗೊಂದು ಪವಿತ್ರ ಆತ್ಮ ಸಿಕ್ತು. ಯಾವ ರೀತಿ ಪವಿತ್ರ ಆತ್ಮ ಅಂದ್ರೆ ಅಳತೆ ಇಲ್ಲದೆ ಇರುವ ಪವಿತ್ರ ಆತ್ಮ, ಅಳತೆ ಇಲ್ವಂತೆ ಅವ್ರಿಗೆ. ಹಂಗಾರೆ ದೈವಿಕ ಸ್ವಭಾವದ ಆತ್ಮ ಸಿಕ್ಬಿಡ್ತ ಅವ್ರಿಗೆ. ದೈವಿಕ ಸ್ವಭಾವದ ಆತ್ಮ ಸಾಯುತ್ತ ಅಂದ್ರೆ ಆ ದೈವಿಕ ಸ್ವಭಾವದ ಆತ್ಮ ಕೊಟ್ಟಿದ್ದಕ್ಕೋಸ್ಕರನೇ 3.5 ವರ್ಷ ಕಾಲ ದೈವಿಕ ಸ್ವಭಾವವನ್ನು ದೈವಿಕ ಸ್ವಭಾವದಲ್ಲಿ ಇರುವಂತ ಒಂದು ಮನುಷ್ಯ ಯಾವ ರೀತಿಯಲ್ಲಿ ಜೀವಿಸ್ತಾನೆ, ಯಾವ ರೀತಿಯ ಶುದ್ಧೀಕರ ಮಾಡೋಕ್ಕೋಸ್ಕರ ತನ್ನ ಒಪ್ಪಿಸ್ಕೊಡ್ಬಹುದು ಅನ್ನೋ ಆ 3.5 ವರ್ಷದಲ್ಲಿ ರಸಲ್ ಅವರು ರೀಪ್ರಿಂಟ್ ಆರ್ಟಿಕಲ್ ಅಲ್ಲಿ 2 ಆಡಮ್ಸ್ ಅಂತ ಒಂದು ಪಾಠ ಹೇಳ್ತಾರೆ. ಅದರಲ್ಲಿ ಅವ್ರು ಹೇಳುವಾಗ ಎರಡನೇ ಆದಾಮನ ಸ್ಥಿತಿ ಹೆಂಗಿತ್ತಂತ ಈ ತರಗಳೆಲ್ಲ ವಿವರಣೆ ಮಾಡ್ತಾರೆ. ಹಂಗಾರೆ 3:34 ಓದಿ ಸಿಸ್ಟರ್. ಯೋಹನ 3:30. ಹೇಗೆಂದರೆ ದೇವರು ಯಾರನ್ನು ಕಳಿಸಿದ್ದಾನೋ ಆತನಿಗೆ ಆತ್ಮ ವರವನ್ನು ಅಳತೆ ಮಾಡದೆ ಅನುಗ್ರಹಿಸಿದ್ದರಿಂದ ಆತನು ದೇವರ ಮಾತುಗಳನ್ನೇ ಹಾಡುತ್ತಾನೆ. ಅಳತೆ ಇಲ್ಲದೆ ದೇವರ ಆತ್ಮ ಕೊಟ್ಟಿದ್ರಿಂದ ಆತನು ದೇವರ ಮಾತುಗಳನ್ನೇ ಹಾಡುತ್ತಾನೆ. 35 ಹಾಗೆ, ತಂದೆಯಾದ ದೇವರು ತನ್ನ ಮಗನನ್ನು ಪ್ರೀತಿಸಿ ಎಲ್ಲವನ್ನು ಆತನ ಕೈಯಲ್ಲಿ ಕೊಟ್ಟಿದ್ದಾನೆ. ಎಲ್ಲವನ್ನು ಕೊಟ್ಟರು ಆತನ ಕೈಯಲ್ಲಿ. ಯಾವಾಗ ಇವ್ರು ದೀಕ್ಷೆ ತಗೊಂಡು ಯೋರ್ದನ್ ನದಿಯಲ್ಲಿ ಪರಿಪೂರ್ಣ ಮನುಷ್ಯನಿಗೆ ಪರಿಪೂರ್ಣ ಜೀವನ ಒಪ್ಪಿಸ್ಬಿಟ್ಟು ಆ ರ್ಯಾನ್ಸಮ್ಗೆ ಒಪ್ಪಿಸ್ಬಿಟ್ಟು ಮೇಲೆ ಅವ್ರು ಆಚೆ ಬರ್ತಾರೋ, ಅವ್ರಿಗೆ ಆಕಾಶ ಓಪನ್ ಆಯ್ತು. ಪವಿತ್ರ ಆತ್ಮ ಅವರಲ್ಲಿ ಆಕಾಶ ಹೋಗುವ ತಕ್ಷಣ ಅವಾಗ ಪವಿತ್ರ ಆತ್ಮ ಬಂದಿಲ್ಲ. ಅವಾಗ ಅದು ಅವರಲ್ಲಿ ಅವ್ರ ಮೇಲೆ ಪವಿತ್ರ ಆತ್ಮ ಇದೆ, ಅವರೇ ಮೆಸ್ಸಿ ಅಂತ ತಿಳ್ಕೊಳ್ಳೋ ಒಂದು ಎಕ್ಸಾಂಪಲ್, ಒಂದು ಪಾರಿವಾಳ ಸ್ಥಾನಿಕನಾದ ಯೆಹೋವನಿಗೆ ಅದು ಗೊತ್ತಾಗ್ಲಿ ಅನ್ನೋ ಅದಕ್ಕೆ ಅವರಿಗೆ ಗುರುತುಗೋಸ್ಕರ ಕಲಿಸಲ್ಪಡುತ್ತದೆ. ಆಮೇಲೆ ವಾಕ್ಯದಲ್ಲಿ ಅದೇ 3ನೇದೇ ಓದ್ತಾ ಇರುವಾಗ ಏನ್ ಹೇಳ್ತಾರೆ, ಅವ್ರಿಗೆ ಅಳತಿಲ್ಲದ ಆತ್ಮ ಕೊಟ್ರು. ಆದ್ರೆ ಇದು ಯೇಸು ಬಗ್ಗೆ ಇರುವಂತ ಚಿಕ್ಕ ಒಂದು ಇನ್ಫಾರ್ಮೇಶನ್. ನೆಕ್ಸ್ಟ್ ಸಭೆಗೆ ಬರುವಾಗ ನಮಗೆ ಅಳತೆ ಇಲ್ಲದೆ ಆತ್ಮ ಕೊಟ್ಟಿಲ್ಲ, ನಮಗೆ ಲಿಮಿಟ್ ಇದೆ ಅಂತೆ. ಲಿಮಿಟೇಷನ್ ಪವಿತ್ರ ಆತ್ಮಗಳು. ಹಂಗ ನೋಡಿ, ನಮ್ಮ ಲಿಮಿಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಯೇಸು ಸ್ವಾಮಿ ಅವ್ರನ್ನ ನಂಬೋ ಟೈಮಿಂದ ಸ್ಟಾರ್ಟ್ ಆಗುತ್ತೆ. ಯೇಸು ಸ್ವಾಮಿ ನಂಬಕ್ಕೆ ಬೇಕಾಗಿರುವಂತ ಪರಿಶುದ್ಧಾತ್ಮ ಒಂದು ಲಿಮಿಟ್, ಒಂದು 2% ತಿಳ್ಕೊಳ್ಳಿ. ಒಂದು 2% ಪವಿತ್ರ ಆತ್ಮ ಕೊಡುವಾಗ ಯೇಸುನ ಮಾತ್ರ ನಂಬಕಾಗುತ್ತೆ. ಆಮೇಲೆ 2ನೇ ಸ್ಟೆಪ್ ಪವಿತ್ರ ಆತ್ಮ
ತಂದೆ ದೇವ್ರು ಕೊಡ್ತಾರಾ? ತಂದೆ ದೇವರು ಇಲ್ಲ. ಎರಡನೇದು ಪವಿತ್ರ ಆತ್ಮ ನಮ್ಗೆ ಏನ್ ಕೇಳ್ತಂದ್ರೆ, ವಾಕ್ಯ ಓದಿ, ಯೋಹನ 16ನೇ 13ನೇ ವಾಕ್ಯ. ಯೋಹನ 16:13. ಅವರು ತಂದೆಯನ್ನಾದರೂ ನನ್ನನ್ನಾದರೂ ತಿಳಿಯದವರಾಗಿದ್ದರಿಂದ ಹಾ ಇಂಥದ್ದನ್ನು ನಿಮಗೆ ಕರೆಕ್ಟ್. ಅದು 16ನೇ 13ನೇ ವಾಕ್ಯ. 13ನೇ ವಾಕ್ಯನಾ? ಸತ್ಯದ ಆತ್ಮನು ಬಂದಾಗ, ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ನೋಡಿದ್ರ? ಹಾಗಾದ್ರೆ ಮೊದಲು ಯೇಸು ಸ್ವಾಮಿ ನಂಬಕ್ಕೆ ಒಂದು ಆತ್ಮ ಬೇಕು ಸವರಿಸೋದು. ಇವತ್ತು ಕ್ರೈಸ್ತರು ಎಲ್ಲರೂ ಬರೀ ಅಲ್ಲೇ ನಿಂತ್ಬಿಟ್ರು ಅಷ್ಟೇ. ಸತ್ಯದ ಆತ್ಮನು ಹೊಂದ್ಕೊಳ್ಳಕ್ಕೆ ಜಾಗ ಮನಸ್ಸು ಕೊಟ್ಟಿಲ್ಲ. ಈ ಮನಸ್ಸನ್ನ ಕೊಡ್ಬೇಕು. ಮನಸ್ಸು ಶುದ್ಧೀಕರ ಆಗ್ಬೇಕಾರೆ ನಮ್ಮ ಮನಸ್ಸು ಏನಾಗ್ಬೇಕಾರೆ ಯೇಸು ಸ್ವಾಮಿ ಹೆಸರಲ್ಲೇ ಇವತ್ತು ಎಷ್ಟೋ ಡಿನಾಮಿನೇಷನ್ಸ್ ಇದೆ. ಇವತ್ತು ಇಡೀ ಪ್ರಪಂಚದಲ್ಲಿ 200 ಕೋಟಿ ಕ್ರೈಸ್ತರಿದ್ದಾರೆ. ಲೋಕದಲ್ಲಿ ಪೂರ್ವ ಕಾಲದಲ್ಲಿ ಹಿಂಗೆ 300 ಕೋಟಿ ದೇವರು ಇಟ್ಕೊಂಡು ನಮ್ಮ ಯೋಚನೆಗಳು ತಕ್ಕಂತೆ ಭಾವನೆಗಳು ತಕ್ಕಂತೆ ಒಂದೇ ದೇವ್ರನ್ನ ಬೇರೆ ಬೇರೆ ಆಂಗಲ್ ದೇವರನ್ನ ಆಂಗಲ್ನ ಬೇರೆ ಬೇರೆ ಆಂಗಲ್ ಮಾಡ್ಬಿಟ್ರು. ಇಲ್ವರ? ಮನುಷ್ಯನ ದೇವ್ರ ಅಂದ್ಬಿಟ್ರು, ಅಲ್ಲಿನ ದೇವ್ರ ಬಿಟ್ರು, ಕಾಗಿನ ದೇವ್ರ ಅಂದ್ಬಿಟ್ರು, ಒಂದು ಮರಣ ದೇವ್ರ ಅಂದ್ಬಿಟ್ರು. ಈ ತರ ಡಿಫ್ರೆಂಟ್ ಯೋಚನೆ ಮಾಡ್ಬಿಟ್ಟು ಅವರೇ ಕೆಟ್ಟೋಗ್ಬಿಟ್ರು. ಇವಾಗ ಯೇಸು ಎಂಬ ಹೆಸರನ್ನು ಇಟ್ಕೊಂಡು ಯೇಸುನ ದೇವರು, 3 ಜನ ದೇವರು ಒಬ್ಬೊಬ್ರು ಒಂದು ಡಿನಾಮಿನೇಷನ್ ಮಾಡ್ಕೊಂಡು ತನ್ನ ಆಲೋಚನೆಗಳ ಪ್ರಕಾರ ಕ್ರೈಸ್ತರು ಸಹ ಏನ್ ಮಾಡ್ಬಿಟ್ರಂದ್ರೆ ಅಲ್ಲೇ ಕಾಲದಲ್ಲಿ ಹೆಂಗೆ ವಾಪಸ್ ರಿಟರ್ನ್ ಆದ್ರು ಆ ತರ ಓಕೆ ದಾರಿಗಳನ್ನ ಮಾಡ್ಕೊಂಡ್ಬಿಟ್ರು. ಆದ್ರೆ ಸತ್ಯದ ಆತ್ಮನಿಗೆ ಜಾಗ ಏನ್ ಮಾಡಿಲ್ಲ, ಕೊಡಕ್ಕಾಗಿಲ್ಲ. ಆದ್ರೆ ಇಲ್ಲಿ ಬಂದಿರೋ ನಾವು ಏನ್ ಮಾಡಿದೀವಿ ಅಂದ್ರೆ ಸತ್ಯವನ್ನು ಕೇಳಕ್ಕೆ ಕಿವಿನೇ ಮಾಡಿದೀವಿ. ಕೊಟ್ಟಿದ್ರಿಂದ ನಮಗೆ ಸತ್ಯದ ಆತ್ಮನು ಬಂತು. ಸತ್ಯ ಯಾವಾಗ ಈ ಬೇಸಿಕ್ ಕ್ಲಾಸ್ಗಳು, ದೇವರ ಯೋಜನೆಗಳನ್ನು, ಅದನ್ನ ನೀತಿ ನ್ಯಾಯಗಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಮಗೆ ಜ್ಞಾನ ಸಿಕ್ತು. ಸತ್ಯದ ಆತ್ಮದ ದೇವ್ರು ಯಾರು, ಪರಲೋಕ ಅಂದ್ರೆ ಏನು, ನರಕ ಅಂದ್ರೆ ಏನು, ಆತ್ಮ ಅಂದ್ರೆ ಏನು, ರ್ಯಾನ್ಸಮ್ ಅಂದ್ರೆ ಏನು, ದೇವ್ರ ರಾಜ್ಯ ಅಂದ್ರೆ ಏನು, ಏನಕ್ಕೆ ದೇವ್ರ ರಾಜ್ಯಕ್ಕೆ ಮಾತ್ರ ಇಷ್ಟ ಲ್ಯಾಕ್ ಅಂಡ್ ಫಂಡ್ ಅವ್ರು ಹೋಗ್ತಾರೆ, ಅದ್ರ ವಿಶೇಷತೆ ಏನು, ಇರೋದೆಲ್ಲ ಸತ್ಯಗಳ ಬಗ್ಗೆ ಏನಾಯ್ತು ನಮಗೆ ನ್ಯಾಯ ಸಿಗ್ತಾ ಇರುತ್ತೆ. ಸತ್ಯದ ಆತ್ಮನು ಬರುವಾಗ ಸಕಲ ಸತ್ಯದಲ್ಲೂ ನಮ್ಮನ್ನು ದಾರಿ ನಡೆಸ್ತಾರೆ. ಅವಾಗ ನೋಡಿ, ಇದು 2ನೇ ಸ್ಟೆಪ್. ಯೇಸು ನಂಬೋದು, ಯೇಸು ನಂಬಿ ಆತ ರಥದ ಮೇಲೆ ನಂಬಿಕೆ ಇಟ್ಟಿದ್ವಿ. ಆಮೇಲೆ ಪವಿತ್ರ ಆತ್ಮನಿಗೆ ಜಾಗ, ಸತ್ಯದ ಆತ್ಮನಿಗೆ ಜಾಗ ಕೊಡುವಾಗ ನಾವು ಸತ್ಯದಲ್ಲಿ ಬೆಳೀತಾ ಶುದ್ಧೀಕರ ಹಾಕೊಳ್ತಾ ಇರ್ತೀವಿ. ನಮ್ಮ ಮನಸ್ಸು ಶುದ್ಧಿ ಆಗ್ತಾ ಇರುತ್ತೆ. ಒಂದೇ ಯೇಸು, ಒಂದೇ ನಂಬಿಕೆ, ಒಂದೇ ದೇವರು, ಒಂದೇ ಕರೆಯುವಿಕೆ, ಈ ತರ ನಂಬಿಕೆ ನಮ್ಗೆ ಏನಾಗ್ತದೆ, ಸತ್ಯದಲ್ಲಿ ನಾವು ಜೀವಿಸ್ತಾ ಇರ್ತೀವಿ. ನಮ್ಮ ಮನಸ್ಸು ಶುದ್ಧೀಕರ ಆಗ್ತಾ ಇರುತ್ತೆ. ನೋಡಿ, ಇದೇ ಇಲ್ಲಿಗೆ ಸ್ಟಾಪ್ ಆಗುತ್ತಾ ಅಂದ್ರೆ ಇಲ್ಲ. ಯಾವಾಗ ಈ ಸತ್ಯನ ಅರ್ಥ ಆಗಿ ಈ ಸತ್ಯಕ್ಕೋಸ್ಕರ ಜೀವಿಸ್ತೀನಿ ಅಂತ ಹೇಳ್ಬಿಟ್ಟು ನಾವು ಯಾವಾಗ ನಮ್ಮನ್ನ ದೇವರಿಗೆ ಒಪ್ಪಿಸ್ಕೊಟ್ಮೇಲೆ ಒಂದು ಆತ್ಮ ಸಿಗುತ್ತೆ. ಅದೇ ಏನಂತ ನೋಡುವಾಗ ಅಪ್ಪ ತಂದೆಯೇ ಎಂಬ ಕೂಗುವಂತ ಪರಿಶುದ್ಧ ಆತ್ಮ. ನೋಡಿ, ಅದು ಗಲಾತ್ಯದವರಿಗೆ 4ನೇ ಅಧ್ಯಾಯ 4ನೇ ವಾಕ್ಯಗಳು, 5-6 ವಾಕ್ಯ ನೋಡಿ. ಅಂದ್ರೆ ಗಲಾತ್ಯದವರಿಗೆ 4ನೇ ಅಧ್ಯಾಯ 5-6 ವಾಕ್ಯ. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು. ಧರ್ಮಶಾಸ್ತ್ರ ಅಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಶ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರ ಅಧೀನನಾಗಿಯೂ ಬಂದನು. ನೋಡಿದ್ರ, ಆ 2ನೇ ಲೈನ್ ಮನಸ್ಸು ನಮ್ಮನ್ನ ಧರ್ಮಶಾಸ್ತ್ರ ಅಧೀನರಾದವರನ್ನು ಮೇಲೆ ಪುತ್ರರಾಗೋದಕ್ಕೋಸ್ಕರ. ನೆಕ್ಸ್ಟ್ 6ನೇದು ಅಲ್ಲ, ಮೇಲೆ ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆ ಎಂದು ಕೂಗುವ ತನ್ನ ಮಗನ ಆತ್ಮವನ್ನು ನಮ್ಮ ಹೃದಯಗಳಲ್ಲಿ ಕಳುಹಿಸಿ ಕೊಟ್ಟನು. ಅಪ್ಪ ತಂದೆಯನ್ನು ಕೂಗುವ ಮಗನ ಆತ್ಮವನ್ನು ತಂದೆ ದೇವರು ಕಳಿಸ್ಕೊಡ್ತಾರ. ಯಾವಾಗ ಯೇಸು ಸ್ವಾಮಿಯವರ ಮನುಷ್ಯನಾಗಿರುವ ಯೇಸು ನಂಬಿ ಮನುಷ್ಯನಾಗಿ ಯೇಸು ಸ್ವಾಮಿಯ ರಕ್ತದ ನನ್ನನ್ನು ಶುದ್ಧೀಕರ ಮಾಡುತ್ತೆ ಅಂತ ನಂಬದ್ಮೇಲೆ ಯೇಸು ಸ್ವಾಮಿ ಕಳಿಸುವ ಸಹಾಯಕನು ಬಂದು ನನ್ನಲ್ಲಿರುವ ಸತ್ಯವನ್ನು ನಿಮಗೆ ಏನ್ ಮಾಡುತ್ತೆ, ತಿರ್ಗಾ ನಮ್ಮ ಸತ್ಯದಲ್ಲಿ ನಿಮ್ಗೆ ನಡೆಸ್ತಾರೆ ಅನ್ನುವಾಗ ಆ ಸತ್ಯಕ್ಕೋಸ್ಕರ ನಾವು ಜೀವಿಸ್ತೀವಿ. ಈ ಸತ್ಯದಲ್ಲಿ ನಾವು ನಡಿತೀವಿ. ಈ ಮಹಾಪರಿಶುದ್ಧ ಸ್ಥಳದ ನಂಬಿಕೆಯಲ್ಲಿ ದಿನ ದಿನ ಅಭಿವೃದ್ಧಿ ಆಗ್ತೀನಿ ಅಂತ ಇಲ್ಲಿ ನಮ್ಮನ್ನೇ ನಾವು ಒಪ್ಪಿಸ್ಕೊಡ್ತೀವೋ,
ಅವಾಗ ನಮ್ಮನ್ನ ಏನ್ ಮಾಡ್ತಾರೆ ಅಂದ್ರೆ ಏನಂತ ಆತ್ಮ ಕೊಡ್ತಾರೆ ಅಂದ್ರೆ ಅಪ್ಪ ತಂದೆ ಎಂದು ಕೂಗುವ ಮಗಳ ಆತ್ಮವನ್ನು ಕೊಡ್ತಾರೆ. ಹಂಗಾರೆ ಇಲ್ಲಿಗೆ ಮುಗಿತಾ ಶುದ್ಧೀಕರಣ ಅಂದ್ರೆ ಇಲ್ಲ, ಸಾರಿ ಆರಂಭ ಅಷ್ಟೇ. ಅಪ್ಪ ತಂದೆ ಕೂಗುವ ಮಗನ ಸ್ವಭಾವ ಆತ್ಮನ ಕೊಟ್ರು. ಆಮೇಲೆ ಮನುಷ್ಯನಾಗಿರುವ ನಾವೆಲ್ಲ ಈ ಪ್ರಪಂಚವನ್ನೇ ಸೃಷ್ಟಿ ಮಾಡಿದ ತಂದೆ ದೇವ್ರನ್ನ ಅಪ್ಪ ಅಂತ ಕರೆಯೋಕೆ ನಮ್ಗೆ ಏನಾಗುತ್ತೆ ಅಂದ್ರೆ ಒಂದು ಬಾಂಧವ್ಯ ಸಿಗುತ್ತೆ, ಅಪ್ಪ ಮಗನ ಒಂದು ಸಂಬಂಧ ಸಿಗುತ್ತೆ. ಬರೀ ಹೆಸರಿಗೆ ಮಾತ್ರ ಅಪ್ಪ ಇಲ್ಲ, ಆ ಅಪ್ಪ ಮಗನ ಆ ಬಾಂಧವ್ಯ ಏನು, ಅಪ್ಪನ ಮನಸ್ಸೇನು, ಮಗನಾಗಿ ಇಟ್ಕೊಂಡು ನಾನೇನ್ ಮಾಡ್ಬೇಕು, ನನ್ನಿಬ್ಬರ ರಿಲೇಶನ್ಶಿಪ್ ಏನಿದೆ, ಅಪ್ಪನ ನೆಕ್ಸ್ಟ್ ಎಲ್ಲ ಬಾಧ್ಯತೆಗೆ ನಾನು ಪಾಲುಗಾರನಾದ್ಮೇಲೆ ಏನೋ ಇದ சொல்லுவாங்க, ತಮಿಳ சொல்லுவாங்க, ಅದು ಬೇಕಾಬಿಟ್ಟು ಅಪ್ಪನ ಸೇವೆ ಮಾಡಕ್ ಹೋಗ್ತೀನ, ಇಲ್ಲ ಕೆಲಸಗಾರನ ತರ ಅಪ್ಪನ ಆತ್ಮನ ಅಂದ್ಕೊಂಡು ಮಗನ ಆತ್ಮನ ತಗೊಂಡು ಬೇಕಾಬಿಟ್ಟು ಕೇರ್ಲೆಸ್ ಆಗಿ ಈ ಜೀವನ ಇದೆಯಾ? ಇಲ್ಲ, ಮಗನಾಗಿ ಇದ್ದೇವು. ನಮ್ಮ ಅಪ್ಪ ಅವರು ಅಪ್ಪ ಈ ಕೆಲಸ ಕೊಟ್ಟಿದ್ದಾರೆ, ಅರೆ ಅಪ್ಪ ಇರುವಾಗ ಮಾತ್ರ ಆ ಕೆಲಸ ಮಾಡ್ಬೇಕಾ? ಅಪ್ಪ ಇದ್ರುನು ಇಲ್ದೇ ಇದ್ರು ನಾನ್ ಮಗ, ನಾನು ಬಾಧ್ಯತೆಯಲ್ಲಿ ಇದ್ದೀನಿ, ಆ ಮಗನ ಕೆಲಸ ನಿಷ್ಠೆಯಿಂದ ಪ್ರೀತಿಯಿಂದ ಅಪ್ಪನ ಕೆಲಸ ನನ್ನ ಕೆಲಸ ಅಂತ ಹೇಳಿ ಆ ಭಾವನೆಯಲ್ಲಿ ಇದ್ದೀವ. ಈ ಭಾವನೆಗಳು ಒಂದ್ ದಿವಸ ಇದೆಯಾ, 2 ದಿವಸ ಇದೆಯಾ, ಇಲ್ಲ ಸಾಯೋವರೆಗೂ ಆ ಮಗನ ತರನೇ ಜೀವನ ಮಾಡೋ ಮನಸ್ಸು ನಮಗಿದ್ಯಾ ಅಂತ ನಾವು ಟೆಸ್ಟ್ ಮಾಡ್ತಾ ಇರ್ಬೇಕು. ಬರೀ ಹೆಸರಿಗೆ ಮಾತ್ರ ಅಪ್ಪ ಪ್ರೇಯರ್ ಮಾಡೋ ಹೋದ್ರೆ ಅಪ್ಪ ತಂದೆ ಕೂಗುವಂತ ದೊಡ್ಡ ವಿಶೇಷತೆ ಇಲ್ಲ. ಆ ಅಂಡರ್ಸ್ಟ್ಯಾಂಡಿಂಗ್ ಹೆಂಗೆ ಒಂದು ಮಗನಾಗಿ ಹುಟ್ಟಿದ್ಮೇಲೆ ಇವರೇ ನಮ್ಮ ಅಪ್ಪ ನಮ್ಮಮ್ಮ, ಒಂದು ಮದುವೆ ಆದ್ಮೇಲೆ ಒಂದು ಹೆಂಡತಿ ಬೇರೆ ಊರಿಂದ ಬೇರೆ ಒಂದು ಗಂಡನ ಮನೆಗೆ ಬರುವಾಗ ಇವರೇ ಮುಂದೆ ನನ್ನ ಗಂಡ, ಇವ್ರಿಗೋಸ್ಕರನೇ ಈ ಕುಟುಂಬ ಜೀವನ ಮಾಡ್ಬೇಕು, ಏನು ಬೇಕಾಬಿಟ್ಟಿಲ್ಲ. 1 ವರ್ಷ ಆಯ್ತೀನಿ ಬಿಟ್ಟು ಹೋಗ್ತೀನಿ ಬಿಡು ಅಂತರ ಭಾವನೆಯಲ್ಲಿ ಜೀವಿಸೋದು ಜೀವನನ ಬೇರೆ. ಶಾಶ್ವತವಾಗಿ ಇಲ್ಲಿ ಎಂತಿಯಾಗಿ ಇದ್ಕೊಂಡು ಶಾಶ್ವತ ಈ ಸಂತತಿನ ಬೆಳೆಸ್ತೀನಿ, ಈ ಕುಟುಂಬಕ್ಕೆ ನಾನೊಂದು ಸ್ಪೆಷಲ್ ಬಂದಿದ್ದೀನಿ, ಸ್ಪೆಷಲ್ ಒಂದು ಸದಸ್ಯೆ ಅಂತ ಭಾವನೆಯಿಂದ ಕೆಲಸ ಮಾಡೋಕ್ಕೂ ವ್ಯತ್ಯಾಸ ಇರುತ್ತೆ ಸಹೋದರ. ಅದೇ ರೀತಿ ನಾವು ಅಷ್ಟೇ ಈ ಕ್ರಿಸ್ತನ ಸೇವೆಯಲ್ಲಿ ಏನೋ ಒಂದು ಕೆಲ್ಸಕ್ಕೆ ಯಾವ್ದೊಂದು ಸಭೆಗೆ ಬಂದಿದ್ದೀವಿ, ನಮಗೂ ಏನೋ ಟೈಮಿಗೆ ಬಂದು ಕೆಲಸ ಮಾಡ್ಬೇಕು, ಆ ಟೈಮ್ ಬಂದ್ಬೇಕು, ಯಾವ್ದೊಂದು ಕೆಲಸ ಮಾಡ್ಬೇಕು, ಹೋಗ್ಬಿಟ್ಟು ಮನೆ ಕೆಲಸ ನಮ್ದೇನ್ ಕೆಲಸ ನಮ್ದೇನ್ ಡ್ಯೂಟಿ ಇದೆಯೋ ಅದ್ರಲ್ಲಿ ಮುಖ್ಯತ್ವ ಕೊಟ್ಕೊಂಡು ಜೀವನ ಮಾಡೋದು ಅದು ಕ್ರೈಸ್ತ ಜೀವಿತ ಕಾಲ. ಅದು ಒಂದು ಮಗನ ಸಂಬಂಧದಲ್ಲಿ ಬೆಳವಣಿಗೆ ಹಾಕಿ ಚಾನ್ಸ್ ಇಲ್ಲ ಇಲ್ಲೂರ ಆಗಿರುವ ಸೋರಿ ನಮಗೆ ಮಗನ ಆತ್ಮ ಸಿಕ್ಬಿಡ್ತು, ಅರೆ ಏನೇನೋ ಸಾಯ್ಬೇಕು, ನಾವೇನೋ ಈ ತರ ಜೀವನ ಮಾಡ್ತಾ ಇರ್ತೀವಿ ಅನ್ಕೊಳ್ಳಿ. ಆಲ್ರೆಡಿ ಮಾಡ್ತಾ ಇದ್ದಾರೆ ಸೌರರು, ಹಿರಿಯರು, ದೊಡ್ಡವರು, ನಮ್ಮ ಮುಂದೆ ಇರೋರೆಲ್ಲರೂ ಆ ಥರ ಸೇವೆಗಳು ಮಾಡೋಕ್ಕೆ ಪ್ರಯತ್ನಗಳು ಮಾಡ್ತಾ ಇದೀವಿ. ಮಾಡ್ತಾ ಅನೇಕವಾಗಿ ಒಂದು ಸಾಕ್ಷಿಗಳನ್ನ ಹೊಂದ್ಕೊಂಡಿದ್ರೆ ಅಪೋಸಿಟ್ ಪ್ರವಾದಿಗಳಾಗಲಿ, ನಮ್ಮ ಮುಂದೆ ಕಣ್ಮುಂದೆ ಇರುವಂತ ಇವಾಗಿರೋ ಬ್ರದರ್ಸ್ ಆಗಲಿ, ಒಬ್ಬೊಬ್ರು ತಮ್ಮ ಕೈಗೆ ಆದಂತ ಅವ್ರ ತಕ್ಕಂತೆ ಒಬ್ಬರು ಕೆಲಸಗಳು ಮಾಡ್ತಾ ಇದ್ದಾರೆ. ಆದ್ರೂ ಇನ್ನೇನೋ ಸಾಯಕ್ ಸಮಯ ಬಂತು, ನಾವು ಇವಾಗ ಪುನರ್ತನ ಆಗ್ಬೇಕಾದ್ರೂ ನಮ್ಗೊಂದು ಆತ್ಮ ಬೇಕು. ಆ ಆತ್ಮ ಇಲ್ದದೆ ನಾವು ದೇವರ ಮಗನಾಗಿ ಇದ್ದಕ್ಕಾಗಲ್ಲ. ಇವಾಗ ಅಪ್ಪ ಮಗ ಎಂಬ ಆತ್ಮದಲ್ಲಿ ಇವಾಗ ನಮ್ಮ ಜೀವನ ಒಂದೊಂದು ಒಬ್ಬೊಬ್ರು ಹೋಗ್ತಾ ಇದೆ, ಇನ್ನೇನು ಸಾಯೋ ಟೈಮೇ ಬರ್ತಾ ಇದೆ ಅಂದ್ಕೊಳ್ಳಿ. ಇವಾಗ ಅವಾಗ ಒಂದು ಆತ್ಮ ನಮ್ಗೆ ಸಿಕ್ಕಿರ್ಬೇಕು, ಗೊತ್ತಾಗಿರ್ಬೇಕು ನಮ್ಗೆ ಯಾರ್ದು ಆತ್ಮ ಇರ್ಬೇಕು. ಅವಾಗ ಯಾರ ಆತ್ಮ ಇದ್ರೆ ಚೆನ್ನಾಗಿರುತ್ತೆ. ಅವಾಗ ಇವರ ರೋಮಪುರದವರಿಗೆ 8ನೇ ಅಧ್ಯಾಯ 11ನೇ ವಾಕ್ಯ, ರೋಮಪುರದವರಿಗೆ 8:11. ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದ ಯೇಸುವನ್ನು ಸತ್ತವರಿಂದ ಜೀವಿಸುವ ಯೋಚಿಸಿದಂಗೆ ನಂಗೆ ಸ್ವಲ್ಪ ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದ ಆತನ ಆತ್ಮನು ಅಂದ್ರೆ ಯೇಸು ಸ್ವಾಮಿ 3 ದಿವಸ ಡೆತ್ ಆಗಿದ್ರಲ್ಲ, ಅವ್ರನ್ನ ಒಬ್ರು ಎಬ್ಬರಿಸ್ಬೇಕಾಗಿತ್ತಲ್ಲ, ಬಂದು ಆ ಎಬ್ಬರಿಸಿದ್ರಲ್ಲ, ಅವ್ರದ್ದು ಆತ್ಮ, ಅವ್ರದ್ದು ಜೀವ, ಅವ್ರದ್ದು ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮೃತ್ಯು ದೇಹಗಳನ್ನು ಸಹ ಬದುಕಿಸುವನು. ನಮ್ಮನ್ನು ಸಹ ಹೆಂಗ್ ಬದುಕಿಸ್ತಾರಂದ್ರೆ ಆತನ ಆತ್ಮ ಹೊಂದಿರೋರಾಗಿರ್ಬೇಕು. ಡೆತ್ ಆಗ ಹತ್ರ ಬರುವಾಗ
ಮಗನಾಗಿ ಆಕ್ಟ್ ಮಾಡ್ತಾ ನಡೀತಾ ಇರುತ್ತೆ, ಜೀವನ ಹೋಗ್ತಾ ಇರುತ್ತೆ. ಕಾಲ ಕಲಿತಾ ಕಲಿತಾ ಮಗನ ಮಗ ಹೆಂಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ದೇವರ ಕೆಲಸ ಮಾಡ್ಕೊಂಡು ಮಗನ ಏನ್ ಕೆಲಸ ಮಾಡ್ತಾ ಇದ್ರು. ಏಸು ಹೇಳ್ಬಿಟ್ರು ಕೊನೆ ತೋಮನ ಪಿಲಿಪ್ ಕೇಳ್ತಾರೆ, ನೀನ್ ತಂದೆ ಅಂತ ಹೇಳ್ತಾ ಇದ್ದೀನಪ್ಪ, ನಮ್ ಸ್ವಲ್ಪ ತಂದೆ ಯಾರಂತ ತೋರಿಸಿ ಅಂತ ಹೇಳುವಾಗ ಏಸು ಹೇಳ್ಬಿಟ್ರು, ತಂದೆ ನೋಡ್ದೆ ನನ್ ನೋಡ್ದಂಗೆ, ತಂದೆ ನೋಡ್ದಂಗೆ. ಅಂದ್ರೆ ಯೇಸು ಸ್ವಾಮಿಯಲ್ಲಿ ಕೂಡ ಯಾರ್ದ ಒಂದು ಕ್ರಿಯೆ ಬಂದ್ಬಿಡ್ತಂದ್ರೆ ನಿಮ್ ತಂದೆ ಪೂರ್ಣ ಸದ್ಗುಣರಾಗಿದ್ದಾರೆ. ಯೇಸು ನಮ್ಗೆ ಹೇಳ್ಕೊಟ್ಟಿದ್ ಈ ಭೂಲೋಕದಲ್ಲಿ ಜೀವಿಸ್ತಾ ಇರುವಾಗ ಅವ್ರು ನಮ್ಗೆ ಹೇಳ್ಕೊಟ್ಟಿದ್ದೇನೆಂದ್ರೆ, ನಿಮ್ ತಂದೆ ಹೆಂಗಿದ್ದಾರೆ, ಪೂರ್ಣ ಸದ್ಗುಣವರಾಗಿದ್ದಾರೆ. ನೀವು ಕೂಡ ಪೂರ್ಣ ಸದ್ಗುಣ ಆತಂತೆ ನೀವು ಪೂರ್ಣ ಸದ್ಗುಣವುಳ್ಳವರಾಗ್ರಿ. ನೋಡಿ, ಇವಾಗ ನಮ್ಗೆ ಯಾರ ತರ ಆಗ್ಬಿಡಿ ಅಂತ ಹೇಳ್ಬಿಡ್ತಾರೆ ಅಂದ್ರೆ ಯೇಸು ಅವರು, ನಿಮ್ ತಂದೆ ಹತ್ರ ಆಗ್ಬಿಡ್ರಿ ಅಂತ ಹೇಳ್ತಾರೆ. ನಮ್ಗೂ ಆರಂಭದಲ್ಲಿ ಗೊತ್ತಾಗಿದ್ದು ಯೋಸೆಫ್ ತರ ಆಗ್ಬಿಡೋಣಪ್ಪ ಸಾಕು, ಆಬೇಲ್ ತರ ಬಲಿ ಕೊಡೋಣಪ್ಪ, ಅಬ್ರಾಮ್ ತರ ವಿಶ್ವಾಸ ಸಾಕಪ್ಪ, ಈ ರೀತಿ ಭಾವನೆಗಳು ಬರ್ತಾ ಇತ್ತು. ಆದ್ರೆ ಯೇಸು ಸ್ವಾಮಿ ಬಂದು ಹೇಳ್ಬಿಟ್ರಂದ್ರೆ, ಆದ್ರೆ ಅಪ್ಪ ಏನ್ ಮಾಡ್ತಾರೆ, ಇಲ್ಲ ನೀವೆಲ್ಲ ಏನ್ ಮಾಡ್ರ, ನನ್ ಮಗನ್ 1000 ರೂಪಾಯಿಗೆ ಬಂದ್ಬಿಡ್ರಿ. ಏನಕ್ಕೆ ಹೇಳ್ಬಿಟ್ರಂದ್ರೆ, ಮಗನ್ 2,000 ರೂಪಾಯಿ ಬರ್ತಾ ಇರೋ ತಂದೆ 1,000 ರೂಪಾಯಿ ಬರ್ತಾ ಇರೋದು. ಆದ್ರೆ ಅವಾಗ ಇಬ್ರು ಏನ್ ಮಾಡ್ತಾರೆ ಅಂದ್ರೆ ಒಬ್ರನ್ನೊಬ್ರು ಮಹಿಮೆ ಪಡಿಸ್ತಾ ಇದಾರೆ. ಆಗಿರುವ ಇಬ್ರು ಒಬ್ರಿಗೂ ಮಹಿಮೆ ಪಡಿಸ್ತಾ ಇರುವಾಗ ಈ ದೇವರು ಏನ್ ಮಾಡ್ತಾರೆ, ಅದಕ್ಕೆ ದೇವರಿಂದ ಹುಟ್ಟಿದವನು ಪಾಪ ಮಾಡಲ್ಲ ಅಂತ ಯೋಹಾನದಲ್ಲಿ ಹೇಳ್ತಾರೆ. 1 ಯೋಹಾನದಲ್ಲಿ ಹೇಳ್ತಾರೆ ನೋಡಿರಾ, 7:1-20 1 ಯೋಹಾನ 2:29. ಇದು ವಾಕ್ಯ ಗೊತ್ತಿರುತ್ತೆ, ಪಾಪ ಮಾಡಲ್ಲ. ಅಂದ್ರೆ ಇದು ಯಾವ ಸ್ಥಿತಿ ಆಗುತ್ತೆ? ಆರಂಭದಲ್ಲಿ ನಾನು ಎಷ್ಟೋ ಪಾಪ ಮಾಡಿದ್ನಲ್ಲ, ಆರಂಭದಲ್ಲಿ ನನಗೆ ಸ್ವಾರ್ಥ ಬಂದಿದೆ, ಅನ್ನಲ್ಲಿ ಮಾಂಸಿಕ ಇಚ್ಛೆಗಳು ಪಾಪ ಇದ್ದಿದ್ದೀನಿ. ಇವಾಗ ಯೇಸು ಸ್ವಾಮಿ ಅಂಗೀಕಾರ ಮಾಡುವಾಗ, ಸತ್ಯದನ್ನ ಅರ್ಥ ಮಾಡ್ಕೊಳ್ತಾ ಇರುವಾಗ, ದೀಕ್ಷಿಸ್ತಾನ ಒಂದು ಸ್ವಲ್ಪ ದಿನಗಳಲ್ಲಿ ಸ್ವಲ್ಪ ಒಳ್ಳೆಯನಾಗಿರ್ತೀನಿ, ಸ್ವಲ್ಪ ಕೆಟ್ಟನಾಗಿರ್ತೀನಿ, ಇದು ನನ್ಗೆ ಅನುಭವ ಇರುತ್ತೆ. ಅದು ಯಾವಾಗ ಪಾಪ, ಈ ಪ್ರಶ್ನೆಗೆ ಉತ್ತರ ಯಾವಾಗ ಆ ದೇವರಿಂದ ಹುಟ್ಟಿದ ಪಾಪ ಮಾಡಲ್ಲ. ಇದು ಕ್ರಮೇಣ ಕಾಲಕ್ರಮೇಣ ದಿನೇ ಹೊಸಬ್ರಾಗ್ತಾ ಇರುವಾಗ, ದಿನೇ ಆತ್ಮ ನಮ್ಮಲ್ಲಿ ಬರ್ತಾ ಇರುವಾಗ, ತಂದೆ ದೇವರ ಸಂಪೂರ್ಣವಾದ ಗುಣ ಬರುವಾಗ, ಹಾಗಾದ್ರೆ ತಂದೆ ದೇವರ ಆತ್ಮನೂ ನಮ್ಗೆ ಸಿಗ್ಬೇಕು ಸೋರಿ. ಆತನ ಗುಣಗಳು ನಮ್ಮಲ್ಲಿ ವ್ಯಕ್ತ ಆಗ್ತಾ ಇರ್ಬೇಕು. ನಮ್ಮ ಆ ಗುಣಗಳು ವ್ಯಕ್ತ ಆಗ್ತಾ ಇರುವಾಗ, ಅದು ತುಂಬಾ ವಾಕ್ಯ, ಅದೊಂದು ಅರ್ಧ ಗಂಟೆ ಪಾಠ ರೀ, ಅದೆಲ್ಲ ಬೇಡ, 8-11 ವಾಕ್ಯ ಸಾಕು. ಇದು 8ನೇ ಅಧ್ಯಾಯದಲ್ಲೇ ನಾನು ಹೇಳುವ ಈ 4 ಆತ್ಮ ಬಂದ್ಬಿಡುತ್ತೆ. 8ನೇ ಅಧ್ಯಾಯ ನೀವು 5ನೇ ವಾಕ್ಯದಿಂದ ಈ 15ನೇ ವಾಕ್ಯ ಓದಿದ್ರೇನೆ ಈ ಸ್ಟೆಪ್ ಬೈ ಸ್ಟೆಪ್ ಅಪೊಸ್ತಲರು ಪೌಲ ಮಾಡ್ತಾರೆ, ವಿಷಯ ತಿಳಿಸ್ಬರ್ತಾರೆ. ಅಂದ್ರೆ ಸಾಯುವ ಸ್ಥಿತಿ ಬರುವಾಗ, ಆ ಸಮಯಗಳು ಬರುವಾಗ ನಮಗೆ ದೇವ್ರದ್ದು ಆತ್ಮ ಬಂದಿರಬೇಕು, ದೇವ್ರದ್ದು ಆತ್ಮದಿಂದ ಶುದ್ಧೀಕರಿಸಲ್ಪಡ್ತಾ ಇರ್ಬೇಕು. ಆಗ ದೇವರ ಸಂಪೂರ್ಣತೆಗೆ ಆಗಿರ್ತೀವಿ. ಅವಾಗ ನಾವು ಅಲಿಯಾಮಿ ಅಮರತ್ವ ಶರೀರದಲ್ಲಿ ಹೋಗಿ ಪಾಲು ಹೊಂದ್ಬೇಕಾರೆ ಆತನ ಆತ್ಮ ನಮ್ಮ ಇರ್ಬೇಕ್ರಿ. ನೋಡಿ, ಒಬ್ರು ಒಂದು ಲೆವೆಲ್, ಒಂದು ಕೋಟ್ಯಾಧಿಪತಿ ಇಬ್ರು ಸೇರಿದ್ರೆ ಒಂದು ಸಮಯ ಇರುತ್ತೆ, ಇಬ್ರು ಮಾತುಕತೆ ಅದೇ ಲೆವೆಲ್ ಇರುತ್ತೆ. ಒಂದು 100 ರೂಪಾಯಿ ಅವನೊಂದು ಮಾತು, ಅವ್ರದ್ದು ಮಾತುಗಳು, ಅವ್ರದ್ದು ನಂಬಿಕೆಗಳು ಒಂಥರ ಇರುತ್ತೆ. ಅಂದ್ರೆ ಒಬ್ರು ಕೋಟ್ಯಾಧಿಪತಿ, ಒಬ್ಬರು 100 ರೂಪಾಯಿ ಇಬ್ರು ಇದ್ರೆ, ಇವ್ರ ಭಾವನೆಗಳು ಸಂಭಾಷಣೆ ಹೆಂಗಿರುತ್ತೆ ಅಂದ್ರೆ, ಇವ್ರು ಹೇಳೋದು ಇವ್ರಿಗೆ ಅಡ್ಜಸ್ಟ್ ಆಗಲ್ಲ, ಇವ್ರು ಹೇಳೋದು ಇವ್ರಿಗೆ ಅಡ್ಜಸ್ಟ್ ಆಗಲ್ಲ. ಇದು ಮಾನಸಿಕ ಮನುಷ್ಯರ ಜೀವನದಲ್ಲಿ ಬಿಸ್ನೆಸ್ ಮ್ಯಾನ್ಗಳು ಆಗ್ತಾ ಇರೋ ವಿಷಯಗಳು. ಅದೇ ರೀತಿ ಅಷ್ಟೇ, ನಾವು ಲೋಕದ ಒಂದೇ ಲೆವೆಲ್ ಆತ್ಮದಲ್ಲೇ ಇದ್ರೆ, ಈ ಸಾಯದೇ ಇರುವಂತ ಶರೀರದಲ್ಲಿರುವಂತ ಯೋಚನೆಗಳು, ಭಾವನೆಗಳು, ಅವರ ಎದುರು ನೋಡುವಿಕೆ, ಅವರ ಭಾವನೆಗಳು ನಮ್ಮಲ್ಲೂ ಬರಬೇಕು. ಇದು ಒಂದೇ ಸಲ ಬರಲ್ಲ, ಒಂದು ಕಾಲಕ್ರಮೇಣವಾಗಿ ಮೆತ್ತಿಗೆ ಬರ್ತಾ ಇರುತ್ತೆ. ಅದು ಯೇಸು ಸ್ವಾಮಿ ನಂಬಿಕೆಯಿಂದ ಹಿಡಿದು ಸಾಯೋಷ್ಟಿಗೆ ಈ ಬೆಳವಣಿಗೆ ಬರ್ತಾ ಇರುತ್ತೆ. ಇದಕ್ಕೆ ಟೈಮ್ ಎಷ್ಟು ಹಿಡಿಬಹುದು ಅಂದ್ರೆ ನಮ್ದು ಕೇಳ್ಬೋದ್ರೆ, ಒಬ್ರಿಗೆ 20 ವರ್ಷ ಆಗ್ಬೋದು, ಒಬ್ರಿಗೆ 40 ವರ್ಷ ಆಗ್ಬೋದು. ಆ ಟೈಮಲ್ಲಿ 1 ವರ್ಷ 2 ವರ್ಷದಲ್ಲಿ ಈ ತರ ಗುಣ ಬೆಳೆಯಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಆರಂಭ ಕಾಲದಲ್ಲಿ ನಡೆದಿದೆ ಆ ಥರಲ್ಲ. ಆದ್ರೆ ಈವಾಗ ಕಾಲದಲ್ಲಿ ಹೆಚ್ಚು ಕಡಿಮೆ 40-50 ವರ್ಷ ಈ ತರ ಇವರಿಬ್ಬರ ಸಂಬಂಧದಲ್ಲಿ ಇದ್ರೆ ಆ ಬೆಳವಣಿಗೆ ಏನಾಗಿರುತ್ತೆ, ಕೊನೆ ಬಂದಿರಕ್ಕೆ ದಾರಿಗಳು ದೇವರು ಸಹಾಯ ಮಾಡ್ತಾರೆ. ಈ ರೀತಿ ನಮಗೂ ಸಹಾಯ ಮಾಡಲಿ, ನಾವು ಆ ದಾರಿ ನಡೆಯೋಣ. ದೇವ್ರು ನಮ್ಮನ್ನ ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು ವೆರಿ ಮಚ್.